record on this. ಓಕೆ, ಸೊ ನಾವು ಈ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದನ್ನು ಆರ್ಯರ ನಾಗರಿಕತೆ ಅಂತಲೂ ಸಹ ಕರೀತಾರೆ, ವೈದಿಕ ಸಂಸ್ಕೃತಿ ಅಂತಲೂ ಸಹ ಕರೆಯಲಾಗುತ್ತೆ, ವೇದಗಳ ಕಾಲದ ನಾಗರಿಕತೆ ಅಂತಲೂ ಸಹ ಕರೆಯಲಾಗುತ್ತೆ. ವೇದಗಳೇ ಈ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕೆ, ಈ ಕಾಲದ ಜನಜೀವನವನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಮುಖ್ಯವಾದಂತಹ ಆಧಾರಗಳು. ವೇದಗಳಿಲ್ಲದೆ ಬೇರೆ ಯಾವುದೇ ವೇದಗಳು ಮತ್ತು ಇತರೆ ವೈದಿಕ ಸಾಹಿತ್ಯವನ್ನು ಬಿಟ್ಟರೆ ನಮಗೆ ಈ ವೇದಗಳ ಕಾಲದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೇನು ಆಧಾರಗಳಿಲ್ಲ. ಆರ್ಯರೇ ವೇದಗಳ ಕರ್ತೃಗಳು, ಅವರೇ ವೇದಗಳನ್ನು ರಚನೆ ಮಾಡಿದವರು. ಈ ವೇದಗಳೇ ಆರ್ಯರ ಜೀವನವನ್ನು, ಸಂಸ್ಕೃತಿಯನ್ನು ವಿವರಿಸುತ್ತವೆ. ಆರ್ಯ ಅಂದ್ರೆ ಏನು? ಆರ್ಯ ಅಂದ್ರೆ ಶ್ರೇಷ್ಠ, ಉತ್ತಮ ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಶ್ರೇಷ್ಠ ಜನ ಅಥವಾ ಉತ್ತಮ ಆಚಾರವುಳ್ಳಂತಹ ಒಬ್ಬ ವ್ಯಕ್ತಿ, ಓಕೆ, ಎನ್ನುವಂತಹ ಒಂದು ಅರ್ಥ ಬರುತ್ತೆ ಆರ್ಯ ಎನ್ನುವಂತಹ ಒಂದು ಸಂಸ್ಕೃತ ಪದದ ಅರ್ಥ. ಈ ಒಂದು ವೇದಗಳ ಕಾಲದ ನಾಗರಿಕತೆ ಅಂತ ನಾವೇನ್ ಹೇಳ್ತೀವಿ, ಇದನ್ನು ನಾವು 2 ಹಂತದಲ್ಲಿ ಕಾಣ್ತೇವೆ. ಒಂದು ಋಗ್ವೇದದ ಕಾಲದ ನಾಗರಿಕತೆ, ಎರಡನೇದು ನಂತರ ವೇದಗಳ ಕಾಲದ ನಾಗರಿಕತೆ. ಋಗ್ವೇದದ ಕಾಲದ ನಾಗರಿಕತೆಯೇ ಮೊದಲಿನದು, ಅನಂತರ ಬಂದದ್ದು ನಂತರ ವೇದಗಳ ಕಾಲದ ನಾಗರಿಕತೆ. ಸೊ ನಾನು ಮುಂದೆ ರಾಜಕೀಯ ಚರಿತ್ರೆಯನ್ನು ಮಾತನಾಡಬೇಕಾದ್ರೆ ಆ ಋಗ್ವೇದದ ಕಾಲದ ನಾಗರಿಕತೆಯನ್ನು ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಬಹುಶಃ ಇವತ್ತಿನ ತರಗತಿಯಲ್ಲಿ ನಾನು ಈ ಒಂದು ವೇದದ ಕಾಲದ ನಾಗರಿಕತೆಗೆ ಇಂಟ್ರಡಕ್ಷನ್ ಕೊಡ್ತೇನೆ. ಆಮೇಲೆ ಆರ್ಯರು ಯಾರು, ಎಲ್ಲಿಂದ ಬಂದ್ರು, ಅವರ ಮೂಲಸ್ಥಾನ ಏನು ಎನ್ನುವ ವಿಚಾರಗಳನ್ನು ಚರ್ಚೆ ಮಾಡೋಣ. ಏಕೆಂದ್ರೆ ಅದರ ಬಗ್ಗೆ ವಿವಾದಗಳಿದೆ, ಅದನ್ನು ಚರ್ಚೆ ಮಾಡೋಣ. ಅನಂತರ ವೈದಿಕ ಸಾಹಿತ್ಯ ಅಂತ ಏನಿದೆ, ಒಟ್ಟಾರೆ ವೈದಿಕ ಸಾಹಿತ್ಯ, ವೇದ ಗ್ರಂಥಗಳು ಮತ್ತು ಇತರೆ ಒಂದು ಸಾಹಿತ್ಯ ಏನಿದೆ ಅದನ್ನು ವೈದಿಕ ಸಾಹಿತ್ಯ ಅಂತ ನಾವೇನ್ ಕರಿತೀವಿ, ಆ ವೈದಿಕ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸೊ ಈ ಒಂದು ಋಗ್ವೇದದ ಕಾಲವನ್ನು ಇತಿಹಾಸಿಕರು ಗುರುತಿಸಿರುವ ಪ್ರಕಾರ ಕ್ರಿಸ್ತಪೂರ್ವ 2000ದಿಂದ ಕ್ರಿಸ್ತಪೂರ್ವ 600ರವರೆಗಿನ ಕಾಲ, ಅದನ್ನೇ ನಾವು ವೇದಗಳ ಕಾಲ ಅಂತ ಕರಿತೀವಿ. ಋಗ್ವೇದದ ಕಾಲ ಮತ್ತು ನಂತರ ವೇದಗಳ ಕಾಲವನ್ನು ಒಟ್ಟಾರೆಯಾಗಿ ಕ್ರಿಸ್ತಪೂರ್ವ 2000ದಿಂದ ಕ್ರಿಸ್ತಪೂರ್ವ 600ರವರೆಗೆ. ಸರ್, ಹರಪ್ಪ ನಾಗರಿಕತೆ ಅವನತಿ ಹೊಂದಿದ್ದೆ 1800ರಲ್ಲಿ ಕ್ರಿಸ್ತಪೂರ್ವ ಅಂತ ಹೇಳಿದ್ರಲ್ಲ ಸರ್. ಹೌದು, ಇದು ಒಂದು ನಿಖರವಾದದ್ದೇನಲ್ಲ. ಓಕೆ, ಬಹುಶಃ ಕ್ರಿಸ್ತಪೂರ್ವ 2000ದಿಂದ ಕ್ರಿಸ್ತಪೂರ್ವ 600ರವರೆಗೆ ಇದ್ದಂತಹ ಒಂದು ನಾಗರಿಕತೆಯ ಕಾಲವನ್ನೇ ವೇದಗಳ ಕಾಲದ ನಾಗರಿಕತೆ. ಅದರಲ್ಲಿ ಋಗ್ವೇದದ ಕಾಲವೂ ಇದೆ, ನಂತರ ವೇದಗಳ ಕಾಲದ ನಾಗರಿಕತೆಯೂ ಸಹ ಸೇರಿದೆ. ಓಕೆ, ಈ ಋಗ್ವೇದದ ಕಾಲದಲ್ಲಿ ಆರ್ಯರು ಸಪ್ತಸಿಂಧವಾದಲ್ಲಿ ಇದ್ರು. ಎಲ್ಲಿದ್ರು ಅಂದ್ರೆ ಸಪ್ತಸಿಂಧವಾದಲ್ಲಿ ಆರ್ಯರು ಇದ್ರು. ಯಾವಾಗ? ಋಗ್ವೇದದ ಕಾಲದಲ್ಲಿ. ಸಪ್ತಸಿಂಧವ ಅಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, 7 ನದಿಗಳ ಒಂದು ಬೀಡು, 7 ನದಿಗಳು ಇರುವಂತಹ ಒಂದು ಪ್ರದೇಶ. ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳು, ಜೀನಬ್, ಚೀಲಂ, ರಾವಿ, ಬಿಯಾ, ಸಟ್ಲಜ್, 5 ಉಪನದಿಗಳು ಮತ್ತು ಸರಸ್ವತಿ ನದಿ, ಒಟ್ಟು 7 ನದಿಗಳು, ಸಪ್ತ ಸಿಂಧವ. ಆ ಸಪ್ತ ಸಿಂಧವದಲ್ಲಿ ಋಗ್ವೇದದ ಕಾಲದಲ್ಲಿ ಆರ್ಯರು ಇದ್ರು. ಅನಂತರದ ಕಾಲದಲ್ಲಿ ಅವರು ಉತ್ತರ ಪ್ರದೇಶ, ಅಂದ್ರೆ ಇವತ್ತಿನ ಸಪ್ತ ಸಿಂಧವ ಅಂದ್ರೆ ಯಾವ ಭಾಗ ಅಂದ್ರೆ ಈ ಒಂದು ಪಂಜಾಬ್, ದೆಹಲಿಯ ಸುತ್ತಮುತ್ತಲಿನ ಭಾಗ, ಈ ಎಲ್ಲ ಭಾಗವು, ಆಮೇಲೆ ಪಾಕಿಸ್ತಾನ, ಸಿಂಧೂ ನದಿ, ಆ ಎಲ್ಲ ಭಾಗವನ್ನು ಸಪ್ತ ಸಿಂಧವ ಅಂತ ಕರಿತೇವೆ. ಅನಂತರ ಅವರು ಉತ್ತರ ಪ್ರದೇಶ, ಬಿಹಾರ, ಬಂಗಾಳ ಈ ಕಡೆಗೆಲ್ಲ ಹರಡಿಕೊಂಡ್ರು. ಆಗ ಅದನ್ನು ಅವರು ಆರ್ಯಾವರ್ತ ಅಂತ ಕರ್ಕೊಂಡ್ರು. ಓಕೆ, ಆರಂಭದಲ್ಲಿ ಸಪ್ತ ಸಿಂಧವಾದಲ್ಲಿದ್ರು. ಕ್ರಮೇಣವಾಗಿ ಅವರು ನಂತರ ವೇದಗಳ ಕಾಲದಲ್ಲಿ ಪೂರ್ವದ ಕಡೆಗೆ ಹರಡಿಕೊಂಡ್ರು. ಅದನ್ನು ಅವರು ಆರ್ಯಾವರ್ತ ಅಂತ ಕರ್ಕೊಂಡ್ರು. ಸೊ ಋಗ್ವೇದದ ಕಾಲದ ನಾಗರಿಕತೆ ಅಥವಾ ವೇದಗಳ ಕಾಲದ ನಾಗರಿಕತೆ ಎಲ್ಲಿತ್ತು ಅಂತ ಈಗ ನಿಮ್ಗೊಂಚೂರು ಐಡಿಯಾ ಬಂದಿರಬೇಕು. ಸಪ್ತ ಸಿಂಧವ ಪ್ರದೇಶದಲ್ಲಿ ಅಂದ್ರೆ ಇವತ್ತಿನ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಕೆಲವಾರು ಭಾಗಗಳು, ಪಾಕಿಸ್ತಾನದ ಭಾಗಗಳು, ಈ ಭಾಗವನ್ನು ನಾವು ಸಪ್ತ ಸಿಂಧವ ಅಂತ ಕರಿತೇವೆ. ಓಕೆ, ಈ ವೈದಿಕ ಸಂಸ್ಕೃತಿ ಅಂತ ನಾವೇನ್ ಕರಿತೀವಿ ಅಥವಾ ವೇದಗಳ ಕಾಲದ ನಾಗರಿಕತೆ ಅಂತ ನಾವೇನ್ ಕರಿತೇವೆ, ಇದು ಭಾರತೀಯರ ಜನಜೀವನದ ಮೇಲೆ ಅಪಾರವಾದಂತಹ ಪ್ರಭಾವವನ್ನು ಬೀರಿದೆ. ಏಕೆಂದ್ರೆ ಈ ವೇದಗಳ ಕಾಲದ ಆರ್ಯರು ಏನು ಆಚರಣೆಯನ್ನು ಮಾಡ್ತಾ ಇದ್ರು
ಅದೆಲ್ಲವನ್ನು ನಾವು ಇವತ್ತಿಗೂ ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ವಿ ಡೂ ಕ್ಯಾರಿ ದ ಟ್ರೆಡಿಷನ್ಸ್, ಕಸ್ಟಮ್ಸ್, ಬಿಲೀಫ್ಸ್ ಆಫ್ ದೋಸ್ ಆರ್ಯನ್ಸ್ ಈವನ್ ಟು ದಿಸ್ ಡೇ. ಅಂದ್ರೆ ಅರ್ಥ ನೋಡಿ, ಆರ್ಯರ ಒಂದು ನಾಗರಿಕತೆ, ಆರ್ಯರ ಒಂದು ಆಚರಣೆ, ಆರ್ಯರ ಒಂದು ಸಂಸ್ಕೃತಿ ಎಷ್ಟು ಅನುಕರಣೀಯವಾಗಿದೆ, ಎಷ್ಟು ಉತ್ತಮವಾಗಿತ್ತು. ಬಹುಶಃ ಉತ್ತಮವಾಗಿತ್ತು, ಹಾಗಾಗಿಯೇ ನಮ್ಮ ಜನ, ನಮ್ಮ ಪೂರ್ವಿಕರು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಭಾರತೀಯ ಜನಜೀವನದ ಮೇಲೆ ಇದು ಅಪಾರವಾದಂತಹ ಒಂದು ಪ್ರಭಾವವನ್ನು ಬೀರಿದೆ. ವೈದಿಕ ಧರ್ಮ ಮತ್ತು ತತ್ವಜ್ಞಾನಕ್ಕೆ ಇವರ ಕೊಡುಗೆ ಅಪಾರ, ಇವರ ಒಂದು ಕೊಡುಗೆ ಅಪಾರವಾಗಿದೆ. ಓಕೆ, ಇವರ ಚಿಂತನೆಗಳು, ಸಾಮಾಜಿಕ ಆಚರಣೆಗಳು ಮತ್ತು ಧಾರ್ಮಿಕ ಪದ್ಧತಿಗಳು ಇವತ್ತಿಗೂ ಇದ್ದಾವೆ. ಇವತ್ತಿಗೂ ಸಹ ನಾವು ಅವುಗಳನ್ನೇ ಆಚರಣೆ ಮಾಡ್ತಾ ಇದ್ದೇವೆ, ಇವರ ಸಾಮಾಜಿಕ ಆಚರಣೆಗಳು. ಓಕೆ, ಆಮೇಲೆ ಧಾರ್ಮಿಕ ಪದ್ಧತಿಗಳು, ಓಕೆ, ಮತ್ತು ಅವರ ಆಧ್ಯಾತ್ಮಿಕ ಚಿಂತನೆಗಳು ಏನು ಆ ಕಾಲದಲ್ಲಿ ಅವರು ಮಾಡಿದ್ರು ಅವನ್ನು ನಾವು ಇಂದಿಗೂ ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಅರ್ಥ, ಆ ವೇದಗಳ ಕಾಲದ ಜನರ ಚಿಂತನೆಗಳು ಎಷ್ಟು ಉತ್ತಮವಾಗಿದ್ದೋ, ಬಹುಶಃ ಅವು ಉತ್ತಮವಾಗಿದ್ದರಿಂದ ನಾವು ಅವನ್ನು ಇವತ್ತಿಗೂ ಸಹ ಬಳಸಿಕೊಂಡು ಹೋಗ್ತಾ ಇದ್ದೇವೆ, ಕಂಟಿನ್ಯೂ ಮಾಡ್ತಾ ಇದ್ದೇವೆ ಎನ್ನುವಂತಹ ಒಂದು ಅರ್ಥವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಈ ವೈದಿಕ ನಾಗರಿಕತೆ ಭಾರತೀಯ ಜನರ ಜೀವನದ ಮೇಲೆ ಅಪಾರವಾದಂತಹ ಒಂದು ಪ್ರಭಾವವನ್ನು ಬೀರಿದೆ. ಇಂದಿಗೂ ಸಹ, ಇವತ್ತಿಗೂ ಸಹ ನಾವು ಆ ಒಂದು ಆಚರಣೆಗಳನ್ನು ಅನುಸರಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಆರ್ಯರ ಸಂಸ್ಕೃತಿ, ವೇದಗಳ ಕಾಲದ ಸಂಸ್ಕೃತಿ ಭಾರತೀಯ ಜನಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಓಕೆ, ಹಾಗಾದ್ರೆ ಈ ಆರ್ಯರು ಯಾರು ಸರ್? ವೇದಗಳ ಕಾಲದ ಸಂಸ್ಕೃತಿಯ ಜನ ಯಾರು? ಆರ್ಯರು. ಓಕೆ, ಹಾಗಾದ್ರೆ ಈ ಆರ್ಯರು ಯಾರು? ಅವರು ದೇಶೀಯರೇ? ಇಲ್ಲೇ ಇದ್ರ? ಭಾರತದಲ್ಲಿಯೇ ಇದ್ರ? ಭಾರತದಲ್ಲೇ ಇದ್ರೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಇವರು ಎಲ್ಲಿದ್ರು? ಇಲ್ಲ ವಿದೇಶೀಯರೇ? ವಿದೇಶೀಯರಾದ್ರೆ ಎಲ್ಲಿಂದ ಬಂದ್ರು? ಫ್ರಮ್ ವೇರ್ ದೇ ಕೇಮ್? ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯ ಒಂದು ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳಬೇಕಾಗುತ್ತೆ. ಆರ್ಯರು ಸರಿ, ಆದ್ರೆ ಅವರು ಯಾರು? ಇಲ್ಲಿನವರೇನಾ ಅಥವಾ ಬೇರೆ ಕಡೆಯಿಂದ ಬಂದ್ರಾ? ಸೊ ಹಾಗಾಗಿ ಆರ್ಯರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಹಲವಾರು ರೀತಿಯ ವಾದ ವಿವಾದಗಳನ್ನು ನಾವು ಕಾಣ್ತೇವೆ, ಚರ್ಚೆಗಳನ್ನು ನಾವು ಕಾಣ್ತೇವೆ, ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣ್ತೇವೆ. ಓಕೆ, ಆರ್ಯರ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳನ್ನು ವಿದ್ವಾಂಸರು ಮುಂದಿಟ್ಟಿದ್ದಾರೆ. ಅವರ ಮೂಲದ ಬಗ್ಗೆ, ಅವರು ಎಲ್ಲಿನವರು, ಮೂಲತಃ ಎಲ್ಲಿಯ ಜನ ಎನ್ನುವ ಬಗ್ಗೆ ಸಾಕಷ್ಟು ಸಿದ್ಧಾಂತಗಳನ್ನು ನಾವು ಕಾಣ್ತೇವೆ, ವಿಚಾರಗಳನ್ನು ನಾವು ಕಾಣ್ತೇವೆ. ಸಾಕಷ್ಟು ಇದರ ಬಗ್ಗೆ ಅಧ್ಯಯನಗಳು ಆಗಿದೆ. ಸೊ ಅದರ ಆಧಾರದ ಮೇಲೆ ನಾವು ಆರ್ಯರ ಮೂಲದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. ಸೊ ಒಂದೊಂದೇ ಸಿದ್ಧಾಂತವನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೇನೆ. ಒಂದು, ಯುರೋಪಿನ ಮೂಲ. ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಆರ್ಯರು ಮೂಲತಃ ಯುರೋಪಿನಲ್ಲಿದ್ರು. ಅವರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು. ಯಾವುದಕ್ಕೆ ಸೇರಿದವರು? ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು. ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್, ಪರ್ಷಿಯನ್ ಮತ್ತು ಈ ಸಂಸ್ಕೃತ ಭಾಷೆಗಳನ್ನು ಮಾತನಾಡುವಂತಹ ಜನರಿವರು. ಇವರು ಮೊದಲು ಯುರೋಪಿನಲ್ಲಿದ್ರು. ಎಲ್ಲಿದ್ರು? ಯುರೋಪಿನಲ್ಲಿ ಇದ್ರು. ಓಕೆ, ಕ್ರಮೇಣವಾಗಿ ಅವರು ಅಲ್ಲಿಂದ ಪ್ರಪಂಚದ ಬೇರೆ ಬೇರೆ ಕಡೆಗೆ ವಲಸೆ ಹೋದ್ರು. ಆ ರೀತಿ ವಲಸೆ ಹೋದವರಲ್ಲಿ ಒಂದು ಗುಂಪು ಭಾರತಕ್ಕೆ ಬಂತು. ಭಾರತದಲ್ಲಿ ಬಂದು ನೆಲೆಸಿ ತಮ್ಮ ಜೀವನವನ್ನು, ನಾಗರಿಕತೆಯನ್ನು, ಸಂಸ್ಕೃತಿಯನ್ನು ಆರಂಭ ಮಾಡ್ತು. ಅವರನ್ನು ನಾವು ಭಾರತದಲ್ಲಿ ಆರ್ಯರು ಅಂತ ಕರಿತೀವಿ ಅಂತ ಹೇಳಲಾಗುತ್ತೆ. ಅಂದ್ರೆ ಅರ್ಥ, ಆರ್ಯರು ಮೂಲತಃ ಯುರೋಪಿನಲ್ಲಿದ್ದವರು, ಕ್ರಮೇಣವಾಗಿ ಭಾರತದ ಕಡೆಗೆ ಬಂದ್ರು. ಒಂದು ಗುಂಪು ಭಾರತದ ಕಡೆಗೆ ಬಂತು. ಇನ್ನು ಬೇರೆ ಬೇರೆ ಜನ ಪ್ರಪಂಚದ ಬೇರೆ ಬೇರೆ ಕಡೆ ಹೋಗಿ ನೆಲೆಸಿದ್ರು. ಅಲ್ಲೆಲ್ಲ ಅವರು ತಮ್ಮ ನಾಗರಿಕತೆಯನ್ನು ಕಟ್ಟಿಕೊಂಡ್ರು. ಎಲ್ಲಿ ಸಾರ್ ಅಂತ ನೀವು ಕೇಳಿದ್ರೆ, ಗ್ರೀಕ್ ಇರ್ಬೋದು, ರೋಮ್ ಇರ್ಬೋದು, ಪರ್ಷಿಯಾ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ನಾಗರಿಕತೆಯನ್ನು ಕಟ್ಟಿಕೊಂಡ್ರು. ಆ ರೀತಿಯ ಒಂದು ಗುಂಪು ಭಾರತಕ್ಕೆ ಬಂದು ಭಾರತದಲ್ಲಿ ತಮ್ಮ ನಾಗರಿಕತೆಯನ್ನು ಕಟ್ಟಿಕೊಳ್ತು. ಅದನ್ನೇ ನಾವು ಆರ್ಯರು, ವೇದಗಳ ಕಾಲದ ನಾಗರಿಕತೆ ಅಂತ ಎಲ್ಲ ಕರಿತೀವಿ ಅಂತ ಹೇಳಲಾಗುತ್ತೆ. ಈ ಒಂದು ವಾದವನ್ನು ವಾದಿಸಿರುವ ವಿದ್ವಾಂಸರು ಯಾರು ಅಂದ್ರೆ ಫಿಲಿಪ್ಪೋ ಸೆಸೆಟ್ಟಿ
ಮ್ಯಾಕ್ಡೊನಾಲ್ಡ್, ಸರ್ ವಿಲಿಯಂ ಜೋನ್ಸ್, ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳ್ಬಿಟ್ಟು ಏನು ಸ್ಥಾಪನೆ ಮಾಡಿದ್ದ ಸರ್ ವಿಲಿಯಂ ಜೋನ್ಸ್. ಸೊ ಮುಂತಾದ ವಿದ್ವಾಂಸರು ಹೇಳೋದೇನು, ಆರ್ಯರು ಮೂಲತಃ ಯುರೋಪಿನವರು. ಅನಂತರ ಒಂದು ಗುಂಪು ಭಾರತಕ್ಕೆ ಬಂತು, ಇಲ್ಲಿ ನಾಗರಿಕತೆ ಶುರು ಮಾಡಿರು. ಹೇಗೆ ಹೇಳ್ತಾರೆ, ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂದ್ರೆ, ನೋಡಿ, ಈ ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ, ಇಂಗ್ಲಿಷ್ ಭಾಷೆ, ಪರ್ಷಿಯನ್ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳ ನಡುವೆ ಹೋಲಿಕೆ ಇದೆ, ಸಾಮ್ಯತೆ ಇದೆ. ಓಕೆ, ಆ ಭಾಷೆಗಳ ಕಂಪ್ಯಾರಿಸನ್ ಮಾಡಿದ್ದಾರೆ ಅವರು, ಹೋಲಿಕೆ ಮಾಡಿದ್ದಾರೆ. ಈ ಎಲ್ಲಾ ಭಾಷೆಗಳ ನಡುವೆ ಹೋಲಿಕೆ ಇದೆ. ಹಾಗಾಗಿ ಆರ್ಯರು ಸಂಸ್ಕೃತವನ್ನು ಮಾತನಾಡ್ತಾ ಇದ್ರು, ಅಲ್ಲಿ ಗ್ರೀಕರು ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ, ಇನ್ನ ಯುರೋಪಿನ ಇನ್ನೊಂದು ಭಾಗದ ಜನ ಇಂಗ್ಲಿಷ್ ಭಾಷೆ, ಈ ಪರ್ಷಿಯಾದ ಕಡೆಗೆ ಬಂದ್ರೆ ಪರ್ಷಿಯನ್ ಭಾಷೆ, ಇವೆಲ್ಲ ಒಂದೇ ಬುಡಕಟ್ಟಿಗೆ ಸೇರಿದವು. ಹಾಗಾಗಿ ಆರ್ಯರು ಸಹ ಆ ಒಂದು ಯುರೋಪಿನಿಂದ ಬಂದಿದ್ದವರು ಇರಬಹುದು ಅನ್ನೋದು ಇವರ ಒಂದು ವಾದ. ಸೊ ಮೊದಲನೇ ವಾದ ಏನು, ಯುರೋಪಿನ ಮೂಲ, ಈ ಎಲ್ಲ ಭಾಷೆಗಳ ನಡುವೆ ಇರುವ ಹೋಲಿಕೆಯನ್ನು ಆಧರಿಸಿ ಈ ವಿದ್ವಾಂಸರು ಹೇಳ್ತಾರೆ. ಓಕೆ, ಈ ಯುರೋಪಿನ ಮೂಲವನ್ನೇ ಬೆಂಬಲಿಸುವ ಇತರೆ ಹಲವಾರು ವಾದಗಳಿವೆ. ಯುರೋಪಿನಲ್ಲಿಯೇ ಎಲ್ಲಿ, ಯುರೋಪ್ ಒಂದು ಖಂಡ, ಬಹುದೊಡ್ಡ ಪ್ರದೇಶ, ಅದರಲ್ಲಿ ಎಲ್ಲಿ ಎನ್ನುವುದರ ಬಗ್ಗೆ ವಿದ್ವಾಂಸರು ಬೇರೆ ಬೇರೆ ವಾದಗಳನ್ನು ಹೇಳ್ತಾರೆ. ಒಂದು ಹಂಗೇರಿ ಮೂಲ. ಡಾಕ್ಟರ್ ಪಿ ಗೇಲ್ಸ್ ಮತ್ತು ಮ್ಯಾಕ್ಡೊನಾಲ್ಡ್ ಹೇಳುವ ಪ್ರಕಾರ ಭಾರತಕ್ಕೆ ಬಂದಂತಹ ಆರ್ಯರು ಭಾರತಕ್ಕೆ ಬರುವ ಮುನ್ನ ಅವರು ಆಸ್ಟ್ರಿಯಾ ಮತ್ತು ಹಂಗೇರಿಗಳಲ್ಲಿ ಇದ್ರು. ಯುರೋಪಿನ ಒಂದು ದೇಶ ಆಸ್ಟ್ರಿಯಾ, ಇನ್ನೊಂದು ದೇಶ ಹಂಗೇರಿ. ಸೊ ಈ ಒಂದು ಆಸ್ಟ್ರಿಯಾ ಮತ್ತು ಹಂಗೇರಿಗಳಲ್ಲಿ ನೆಲೆಸಿದ್ರು. ಅಲ್ಲಿಂದ ಒಂದು ಗುಂಪು ಭಾರತಕ್ಕೆ ಬಂತು, ಅವರೇ ಆರ್ಯರು. ಇವರು ಯಾವ ಆಧಾರದ ಮೇಲೆ ಹೇಳ್ತಾರೆ ಅವರು ಆಸ್ಟ್ರಿಯಾ ಹಂಗೇರಿಯಿಂದ ಬಂದ್ರು ಅಂದ್ರೆ, ಆರ್ಯರ ಒಂದು ಕೃಷಿ ಪದ್ಧತಿ, ಪಶುಪಾಲನೆ, ಆರ್ಯರಿಗೆ ತಿಳಿದಿದ್ದಂತಹ ಪ್ರಾಣಿಗಳು, ವೇದಗಳಲ್ಲಿ ಅವರು ಹೇಳಿರುವಂತಹ ಪ್ರಾಣಿಗಳು, ಕಬ್ಬಿಣದ ಬಳಕೆ, ಇವೆಲ್ಲ ಏನಿತ್ತು ಇದು ಆ ಆಸ್ಟ್ರಿಯಾದ ಮತ್ತು ಹಂಗೇರಿಯ ಜನರಿಗೂ ಗೊತ್ತಿತ್ತು. ಹಾಗಾಗಿ ಇವರು ಅಲ್ಲಿಂದ ಬಂದಿರಬಹುದು ಅಂತ ಹೇಳ್ತಾರೆ. ಎರಡನೇದು ಜರ್ಮನಿ ಮೂಲ. ಡಾಕ್ಟರ್ ಪೆಂಕಾ ಎನ್ನುವಂತಹ ಅವರು ಹೇಳುವ ಪ್ರಕಾರ ಆರ್ಯರು ಅಂದ್ರೆ ಭಾರತಕ್ಕೆ ಬಂದಂತಹ ಆರ್ಯರು ಜರ್ಮನಿಯಿಂದ ಬಂದವರು ಅಂತ ಹೇಳ್ತಾರೆ. ಯಾವುದ ಆಧಾರದ ಮೇಲೆ ಅಂದ್ರೆ, ಜರ್ಮನರ ದೈಹಿಕ ಲಕ್ಷಣಗಳು ಮತ್ತು ಆರ್ಯರ ದೈಹಿಕ ಲಕ್ಷಣಗಳು ಒಂದೇ ರೀತಿ ಇದೆ, ಹಾಗಾಗಿ ಅವರು ಅಲ್ಲಿಂದ ಬಂದಿರಬಹುದು ಅನ್ನೋದು ಅವರ ವಾದ. ಮೂರನೇದು ಬಾಲ್ಟಿಕ್ ಮೂಲ. ಬಾಲ್ಟಿಕ್ ಅಂದ್ರೆ ಈ ಟರ್ಕಿಸ್ತಾನ, ಟರ್ಕಿ ದೇಶ. ಡಾಕ್ಟರ್ ಮಚ್ ಮತ್ತು ಅರ್ಜಪೆಲ್ಡ್ ಎನ್ನುವರು ಹೇಳುವ ಪ್ರಕಾರ ಆರ್ಯರು ಬಾಲ್ಟಿಕ್ ಪ್ರದೇಶದಿಂದ ಭಾರತದ ಕಡೆಗೆ ಬಂದಿರಬಹುದು ಅನ್ನೋದು ಅವರು ವಾದ. ಅದಕ್ಕೇನವರು ದಾಖಲೆ ಕೊಡ್ತಾರೆ ಅಂದ್ರೆ, ಆರ್ಯರು ಬಳಸುತ್ತಿದ್ದ ಈ ಒಂದು ಕೃಷಿ ಉಪಕರಣಗಳು, ಸಲಕರಣೆಗಳು ಅಂತ ನಾವೇನ್ ಹೇಳ್ತೀವಿ, ಅವನ್ನೆಲ್ಲ ಬಾಲ್ಟಿಕ್ ಪ್ರದೇಶದಲ್ಲೂ ಬಳಸ್ತಾ ಇದ್ರು. ಹಾಗಾಗಿ ಆರ್ಯರು ಅಲ್ಲಿಂದ ಬಂದಿರಬಹುದು ಎನ್ನುವುದು ಅವರ ವಾದ. ಇನ್ನೊಂದು ವಾದ ಉತ್ತರ ಧ್ರುವ ಮೂಲ. ನೀವು ಬಾಲಗಂಗಾಧರ್ ತಿಲಕ್ ಅನ್ನು ಕೇಳಿರಬಹುದು, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಒಬ್ಬ ಅಗ್ರಮಾನ್ಯ ನಾಯಕ, ಈ ಒಂದು ತೀವ್ರಗಾಮಿಗಳ ನಾಯಕ. ಸೊ ಇವರು ಬಾಲಗಂಗಾಧರ್ ತಿಲಕ್ ಅವರು ಆರ್ಟಿಕ್ ಹೋಮ್ ಆಫ್ ದ ಆರಿಯನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಆರ್ಯರು ಮೂಲತಃ ಅಂದ್ರೆ ಈ ಉತ್ತರ ಧ್ರುವ, ನಾರ್ತ್ ಪೋಲ್ ಅಂತೀವಲ್ವಾ, ಈ ಭೂಮಿ ದುಂಡಾಗಿದೆ ಅಂತೀರಲ್ವಾ, ದುಂಡಾಗಿದ್ರೆ ಅದರ ಮೇಲ್ಭಾಗ ಇದೆಯಲ್ವಾ, ಆ ಧ್ರುವ, ಉತ್ತರ ಧ್ರುವದಿಂದ ಬಂದವರು. ಏಕೆಂದ್ರೆ ಉತ್ತರ ಧ್ರುವದ ಭೌಗೋಳಿಕ ಲಕ್ಷಣಗಳು ಆರ್ಯರು ತಮ್ಮ ವೇದಗಳಲ್ಲಿ ಹೇಳಿರುವ ಭೌಗೋಳಿಕ ಲಕ್ಷಣಗಳು, ಪ್ರಾಣಿ ಸಸ್ಯವರ್ಗ ಎಲ್ಲ ಒಂದೇ ತರ ಇದೆ, ಹಾಗಾಗಿ ಅವರು ಅಲ್ಲಿಂದ ಬಂದಿರಬಹುದು ಅಂತ ಹೇಳ್ಬಿಟ್ಟು ಬಾಲಗಂಗಾಧರ್ ತಿಲಕ್ ಅವರ ಒಂದು ವಾದ. ಓಕೆ, ಅದಿರ್ಲಿ, ಅದು ಯುರೋಪಿನ ಮೂಲ. ಇಷ್ಟೊತ್ತು ನಾನು ಮಾತನಾಡಿದ್ದು. ಓಕೆ, ಈಗ ಇನ್ನೊಂದು ತುಂಬಾ ಪ್ರಮುಖವಾದಂತಹ ಸಿದ್ಧಾಂತಕ್ಕೆ ಬರೋಣ. ಎರಡನೇದು ಮಧ್ಯ ಏಷ್ಯಾದ ಮೂಲ. ಮಧ್ಯ ಏಷ್ಯಾದ ಮೂಲ ಬಹುತೇಕ ವಿದ್ವಾಂಸರು ಒಪ್ಪಿರುವಂತಹ ಒಂದು ವಾದ ಅಂದ್ರೆ ಇದು, ಮಧ್ಯ ಏಷ್ಯಾದ ಮೂಲ ಅಂದ್ರೆ ಆರ್ಯರು ಮೂಲತಃ ಸೆಂಟ್ರಲ್ ಏಷ್ಯಾ ಅಥವಾ ಮಧ್ಯ ಏಷ್ಯಾದಲ್ಲಿ ಇದ್ರು. ಅನಂತರ ಅವರು ಭಾರತಕ್ಕೆ ಒಂದು ಗುಂಪು ಅಲ್ಲಿಂದ ಬಂತು, ಇಲ್ಲಿ ಅವರು ಆ ನಾಗರಿಕತೆಯನ್ನು ಕಟ್ಕೊಂಡ್ರು, ಅವರೇ ಆರ್ಯರು ಎನ್ನುವುದು ಒಂದು ವಾದ. ಇದನ್ನು ಮಧ್ಯ ಏಷ್ಯಾದ ವಾದ ಅಂತ ಹೇಳ್ತೇವೆ. ಯಾರಿದನ್ನು ಹೇಳಿರೋದು ಮಧ್ಯ ಏಷ್ಯಾದ ವಾದವನ್ನು ಅಂದ್ರೆ, ಮ್ಯಾಕ್ಸ್ ಮುಲ್ಲರ್ ಎನ್ನುವಂತಹ ಒಬ್ಬ ಜರ್ಮನಿಯ ಭಾಷಾಶಾಸ್ತ್ರಜ್ಞ. ಈತ ಭಾರತದ ಬಗ್ಗೆ, ಭಾರತದ ಸಂಸ್ಕೃತಿಯ ಬಗ್ಗೆ, ವೇದಗಳ ಬಗ್ಗೆ, ಇತರೆ ವೈದಿಕ ಗ್ರಂಥಗಳ ಬಗ್ಗೆ ತುಂಬಾ ಆಳವಾದಂತಹ ಒಂದು ಅಧ್ಯಯನವನ್ನು ಇವರು ಮಾಡಿದ್ದಾರೆ. ಹಲವಾರು ವಾಲ್ಯೂಮ್ಗಳಲ್ಲಿ
ಅವರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಬರೆದಿದ್ದಾರೆ. ಸೊ ಅದರ ಆಧಾರದ ಮೇಲೆ ಅವ್ರೇನು ಹೇಳೋದು ಅಂದ್ರೆ ಆರ್ಯರ ಮೂಲ ನೆಲೆ ಮಧ್ಯ ಏಷ್ಯಾ. ಆರ್ಯರು ಮೂಲತಃ ಇದ್ದದ್ದು ಮಧ್ಯ ಏಷ್ಯಾದಲ್ಲಿ. ಮಧ್ಯ ಏಷ್ಯಾ ಅಂದ್ರೆ ಯಾವುದು? ಇವತ್ತಿನ ಇರಾನ್ ಮತ್ತು ಇರಾಕ್ ಪ್ರದೇಶ. ಇರಾನ್ ಇರಾಕ್ ದೇಶ ಇವತ್ತಿದೆಯಲ್ವಾ, ಅದನ್ನು ಆಗ ಮಧ್ಯ ಏಷ್ಯಾ ಅಂತ ಕರಿತಾ ಇದ್ರು. ಹಾಗಾಗಿ ಮಧ್ಯ ಏಷ್ಯಾದಲ್ಲಿದ್ರು. ಅಲ್ಲಿ ಬಹುಶಃ ಜನಸಂಖ್ಯೆ ಜಾಸ್ತಿ ಇತ್ತು. ಅದರಲ್ಲಿಯೇ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಆಹಾರದ ಕೊರತೆ ಉಂಟಾಗಿರ್ಬೋದು, ಪ್ರಾಣಿಗಳಿಗೆ ಅವರಿಗೆ ಹುಲ್ಲುಗಾವಲಿನ ಕೊರತೆ ಆಗಿರ್ಬೋದು, ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಮಧ್ಯ ಏಷ್ಯಾದಲ್ಲಿದ್ದಂತಹ ಜನ ಪ್ರಪಂಚದ ಬೇರೆ ಬೇರೆ ಕಡೆಗೆ ವಲಸೆ ಹೋದ್ರು. ಆ ರೀತಿ ಭಾರತದ ಕಡೆಗೆ ಒಂದು ಗುಂಪು ವಲಸೆ ಬಂತು, ಅವರೇ ಆರ್ಯರು ಅನ್ನುವುದು ಇವರ ಒಂದು ವಾದ. ಸೊ ಇವರೆಲ್ಲರೂ ಮೂಲತಃ ಇಂಡೋ ಯುರೋಪಿಯನ್ ಭಾಷೆಯನ್ನು ಮಾತನಾಡ್ತಾ ಇದ್ರು. ಮಧ್ಯ ಏಷ್ಯಾದಲ್ಲಿ ಏನಿದ್ರು ಆಗ ಅವರು ಇಂಡೋ ಯುರೋಪಿಯನ್ ಭಾಷೆಯನ್ನು ಅವರು ಮಾತನಾಡ್ತಾ ಇದ್ರು. ಅಂದ್ರೆ ಅರ್ಥ, ಭಾರತಕ್ಕೆ ಬಂದಂತಹ ಆರ್ಯರು ಇನ್ನೆಲ್ಲೋ ರೋಮಿಗೆ ಹೋದಂತಹ ಇನ್ಯಾರೋ, ಇನ್ನೆಲ್ಲೋ ಗ್ರೀಸ್ ಕಡೆಗೆ ಹೋದಂತಹ ಇನ್ಯಾರೋ, ಇನ್ನೆಲ್ಲೋ ಇಂಗ್ಲೆಂಡ್ ಕಡೆಗೆ ಹೋದಂತಹ ಇನ್ಯಾರೋ, ಇವರ ಭಾಷೆಗಳು ಏನಿದಾವೆ ಆ ಭಾಷೆಗಳ ನಡುವೆ ಸಾಮ್ಯತೆ ಇದೆ. ಯಾಕೆಂದ್ರೆ ಮ್ಯಾಕ್ಸ್ ಮುಲ್ಲರ್ ಒಬ್ಬ ಭಾಷಾಶಾಸ್ತ್ರಜ್ಞ, ಭಾಷೆಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದವರು. ಸೊ ಅದರ ಆಧಾರದ ಮೇಲೆ ಅವ್ರು ಏನ್ ಹೇಳೋದು ಅಂದ್ರೆ, ಈ ಬೇರೆ ಬೇರೆ ಭಾಷೆ ಮಾತಾಡ್ತಾರಲ್ಲ, ಇಂಗ್ಲಿಷ್, ಗ್ರೀಕ್, ಲ್ಯಾಟಿನ್, ಪರ್ಷಿಯನ್ ಅಥವಾ ಭಾರತದ ಈ ಸಂಸ್ಕೃತವನ್ನು ಮಾತನಾಡುವಂತಹ ಜನ ಆರ್ಯರು, ಸೊ ಇವರೆಲ್ಲ ಮೊದಲು ಒಂದೇ ಕಡೆ ಇದ್ರು. ಎಲ್ಲಿದ್ರು? ಮಧ್ಯ ಏಷ್ಯಾದಲ್ಲಿದ್ರು. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅವರು ಬೇರೆ ಬೇರೆ ಕಡೆಗೆ ಹೋದ್ರು. ಅದನ್ನ ಅವರು ಈಗ ಹೇಗೆ ಹೇಳ್ತಾರೆ, ಹೇಗೆ ಪ್ರೂವ್ ಮಾಡ್ತಾರೆ ಅಂದ್ರೆ, ನೋಡಿ ಇಲ್ಲಿ ನಾನು ಕೆಳಗಡೆ ಒಂದು ಟೇಬಲ್ ಹಾಕಿದ್ದೀನಿ. ಸಂಸ್ಕೃತ ಭಾಷೆ, ಪರ್ಷಿಯನ್ ಭಾಷೆ, ಲ್ಯಾಟಿನ್ ಭಾಷೆ, ಗ್ರೀಕ್ ಭಾಷೆ, ಇಂಗ್ಲಿಷ್ ಭಾಷೆ ಅಂತ ಹೇಳಿಬಿಟ್ಟು ನೋಡಿ. ನಾವು ಸಾಮಾನ್ಯವಾದಂತಹ ಒಂದು ಜೀವನದಲ್ಲಿ ಬಳಸುವಂತಹ ಕೆಲವಾರು ಪದಗಳು, ಎಲ್ಲಾ ಭಾಷೆಯ ಪದಗಳನ್ನು ಇಲ್ಲಿ ನಾನು ತೋರಿಸಿದ್ದೇನೆ ನೋಡಿ. ಸಂಸ್ಕೃತದಲ್ಲಿ ಪಿತೃ, ಫಾದರ್ ಅಂತೀವಲ್ವಾ, ತಂದೆ, ಸಂಸ್ಕೃತದಲ್ಲಿ ಪಿತೃ ಅಂತೀವಿ. ಪರ್ಷಿಯನ್ ನಲ್ಲಿ ಪಿದರ್ ಅಂತಾರೆ, ಲ್ಯಾಟಿನ್ ನಲ್ಲಿ ಪಾಟರ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಫಾದರ್ ಅಂತಾರೆ, ಗ್ರೀಕ್ ಅಲ್ಲಿ ಪೇಟರ್ ಅಂತಾರೆ ತಂದೆಯನ್ನು. ಸಂಸ್ಕೃತದಲ್ಲಿ ಮಾತೃ, ತಾಯಿಯನ್ನು ಮಾತೃ ಅಂತಾರೆ, ಪರ್ಷಿಯನ್ ನಲ್ಲಿ ಮಾದರ್ ಅಂತಾರೆ, ಲ್ಯಾಟಿನ್ ನಲ್ಲಿ ಮಾಟರ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಮದರ್ ಅಂತಾರೆ, ಗ್ರೀಕ್ ಅಲ್ಲಿ ಮೆಟರ್ ಅಂತಾರೆ. ಅದೇ ಭ್ರಾತೃ, ಸಹೋದರ, ತಮ್ಮ. ಇಲ್ಲಿ ನೋಡಿ, ಸಂಸ್ಕೃತದಲ್ಲಿ ಭ್ರಾತೃ ಅಂತಾರೆ, ಪರ್ಷಿಯನ್ ನಲ್ಲಿ ಭ್ರಾತರ್ ಅಂತಾರೆ, ಲ್ಯಾಟಿನ್ ನಲ್ಲಿ ಪ್ರೆಟರ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಬ್ರದರ್ ಅಂತಾರೆ, ಗ್ರೀಕ್ ಅಲ್ಲಿ ಪ್ರೇಟರ್ ಅಂತಾರೆ. ಅದೇ ರೀತಿ ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ಪ್ರಾಣಿ, ಸಂಸ್ಕೃತದಲ್ಲಿ ಗೋ ಅಂತಾರೆ, ಹಸುಗೆ ಗೋವು. ಪರ್ಷಿಯನ್ ನಲ್ಲಿ ಗೋಸ, ಲ್ಯಾಟಿನ್ ನಲ್ಲಿ ವಾಸ, ಇಂಗ್ಲಿಷ್ ಅಲ್ಲಿ ಕೌ, ಗ್ರೀಸ್ ನಲ್ಲಿ ಓಸ. ನಾನಿದನ್ನು ನಿಮ್ಗೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನೋಡಿ, ಪಿತೃ, ಪಿದರ್, ಪಾಟರ್, ಫಾದರ್, ಪೇಟರ್ ಅಂದ್ರೆ ಆ ಉಚ್ಚಾರಣೆ ಮಾಡ್ತೀವಲ್ವಾ ತಂದೆಯ ಒಂದು ಪದವನ್ನು, ಎಲ್ಲೋ ಒಂದು ರೀತಿಯ ಸಾಮ್ಯತೆ ಇದೆ. ಹೀಗೆ ಇಷ್ಟು ಪದಗಳು, ಪಿತೃ, ಮಾತೃ, ಭ್ರಾತೃ, ಕೌ, ಈವನ್ ವಿಧ್ವ, ಸಂಸ್ಕೃತ ಪದ ವಿಧವೆ ಅಲ್ವಾ, ವಿಧ್ವ, ಇಂಗ್ಲಿಷ್ ಅಲ್ಲಿ ವಿಡೋ. ಅಂದ್ರೆ ಅರ್ಥ, ಸಂಸ್ಕೃತ ಭಾಷೆ, ಪರ್ಷಿಯನ್ ಭಾಷೆ, ಲ್ಯಾಟಿನ್ ಭಾಷೆ, ಇಂಗ್ಲಿಷ್ ಭಾಷೆ, ಗ್ರೀಕ್ ಭಾಷೆ, ಇವೆಲ್ಲ ಇಂಡೋ ಯುರೋಪಿಯನ್ ಭಾಷೆಗಳೇನಿದಾವೆ, ಈ ಭಾಷೆಗಳ ನಡುವೆ ಸಾಮ್ಯತೆ ಇದೆ. ಈ ಭಾಷೆಗಳನ್ನು ಮಾತನಾಡುವಂತಹ ಜನ ಮಧ್ಯ ಏಷ್ಯಾದಲ್ಲಿ ಇದ್ರು. ಅನಂತರ ಬೇರೆ ಬೇರೆ ಕಡೆ ಹೋಗಿ ಅವರು ಸೆಟ್ಲ್ ಆದ್ರು, ನೆಲೆಸಿದರು, ಅಲ್ಲಲ್ಲೇ ತಮ್ಮ ನಾಗರಿಕತೆಗಳನ್ನು ಸೃಷ್ಟಿ ಮಾಡಿಕೊಂಡ್ರು. ಆ ರೀತಿ ಒಂದು ಗುಂಪು ಭಾರತಕ್ಕೆ ಬಂತು, ಅಲ್ಲಿ ಅವರು ನಾಗರಿಕತೆಯನ್ನು ಕಟ್ಕೊಂಡ್ರು, ಅವರೇ ಆರ್ಯರು ಭಾರತದ ಅನ್ನುವ ವಾದ ಈ ಮ್ಯಾಕ್ಸ್ ಮುಲ್ಲರ್ ಅವರ ಒಂದು ವಾದ. ಓಕೆ, ಅವರು ಇದನ್ನು ಪುಷ್ಟೀಕರಿಸೋಕೆ ಭಾಷೆಗಳ ನಡುವೆ ಇರುವ ಸೌಮ್ಯತೆ ಅಷ್ಟೇ ಅಲ್ಲದೆ ಅವರು ಇನ್ನೂ ಒಂದು ದಾಖಲೆಯನ್ನು ಕೊಡ್ತಾರೆ. ಅದೇನಂದ್ರೆ, ಕ್ರಿಸ್ತಪೂರ್ವ 1400ರ ಒಂದು ಸುಮಾರಿನಲ್ಲಿ ಈ ಒಂದು ಏಷ್ಯಾ ಮೈನರ್ ಹೆಟೈಟ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಮಿಟನಿ ರಾಜರುಗಳ ನಡುವೆ ಆದಂತಹ ಒಂದು ಭೋಗ್
ಜಾಯ್ ಕಾಯ್ ಎನ್ನುವಂತಹ ಒಂದು ಶಾಸನ ಆರ್ಯರಿಗೂ ಇರಾನಿಯನ್ನರಿಗೂ ಇದ್ದ ಸಂಬಂಧದ ಬಗ್ಗೆ ಹೇಳುತ್ತೆ, ಮಾಹಿತಿ ಕೊಡುತ್ತೆ. ಆರ್ಯರು, ಭಾರತಕ್ಕೆ ಬಂದಂತಹ ಆರ್ಯರು ಮತ್ತು ಇರಾನಿಯನ್ ಜನರ ನಡುವೆ ಇದ್ದಂತಹ ಸಂಬಂಧದ ಬಗ್ಗೆ ಈ ಒಂದು ಶಾಸನದಲ್ಲಿ ನಮಗೆ ಉಲ್ಲೇಖ ಬರುತ್ತೆ. ಆರ್ಯರ ದೇವತೆಗಳಾದಂತಹ ಇಂದ್ರ, ವರುಣ, ಮಿತ್ರ ಇವರೆಲ್ಲ ಏನಿದ್ದಾರೆ ಅದರ ವರ್ಣನೆ ಆ ಶಾಸನದಲ್ಲಿದೆ, ಏಷ್ಯಾ ಮೈನರ್ ಶಾಸನದಲ್ಲಿ ಇದೆ. ಅಂದ್ರೆ ಅರ್ಥ ಮ್ಯಾಕ್ಸ್ ಮುಲ್ಲರ್ ಹೇಳೋದು ಇವರು ಭಾರತಕ್ಕೆ ಬಂದ ಆರ್ಯರು ಮೂಲತಃ ಮಧ್ಯ ಏಷ್ಯಾದವರು ಅಂತ ಇದರ ಮೇಲೆ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಒಂದು ಭಾಷೆದು, ಎರಡನೇದು ಈ ಒಂದು ಬೋಗ್ಜಾಯ್ಕಾಯ್ ಶಾಸನ, ಮೂರನೇದು ಇರಾನಿಯನ್ನರ ಒಂದು ಪವಿತ್ರ ಗ್ರಂಥ ಇದೆ, ಝಂದ್ ಅವೆಸ್ತಾ ಅಂತ ಹೇಳ್ಬಿಟ್ಟು ಒಂದು ಪವಿತ್ರ ಗ್ರಂಥ ಇದೆ. ಆ ಪವಿತ್ರ ಗ್ರಂಥ ಅವ್ರಿಗೆ ತುಂಬಾ ಪವಿತ್ರವಾದದ್ದು. ಓಕೆ, ಈ ಝಂದ್ ಅವೆಸ್ತಾದಲ್ಲಿ ಬರುವಂತಹ ವಿಚಾರಗಳಿಗೂ ವೇದಗಳಲ್ಲಿ ಬರುವ ವಿಚಾರಗಳಿಗೂ ಸಾಮ್ಯತೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಭಾರತದ ಆರ್ಯರು ಮೂಲತಃವಾಗಿ ಇರಾನ್, ಸೆಂಟ್ರಲ್ ಏಷ್ಯಾದಲ್ಲಿದ್ದವರು ಅನ್ನುವ ವಾದವನ್ನು ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ. ಸೊ ಅವರು ಮಧ್ಯ ಏಷ್ಯಾಗೆ ಸೇರಿದವರು ಅಂತ ಹೇಳೋಕೆ ಎಲ್ಲ ದಾಖಲೆಗಳನ್ನು ಅವರು ಒದಗಿಸ್ತಾರೆ. ಸೊ ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಝಂದ್ ಅವೆಸ್ತಾದಲ್ಲಿ ವರ್ಣಿಸಿರುವಂತಹ ಭೂಗೋಳ, ಸಸ್ಯ, ಪ್ರಾಣಿ, ಪಕ್ಷಿ, ದೇವರುಗಳು ಇವುಗಳ ಸಾಮ್ಯತೆ ಅನ್ನೋದಿದೆ. ಹಾಗಾಗಿ ಭಾರತಕ್ಕೆ ಬಂದಂತಹ ಆರ್ಯರು ಮೂಲತಃ ಎಲ್ಲಿದ್ರು? ಮಧ್ಯ ಏಷ್ಯಾದಲ್ಲಿದ್ರು ಅನ್ನುವುದು ಮ್ಯಾಕ್ಸ್ ಮುಲ್ಲರ್ ಅವರ ಒಂದು ವಾದ. ಓಕೆ, ಸೊ ಇದು ಮ್ಯಾಕ್ಸ್ ಮುಲ್ಲರ್ ಹೇಳಿರುವಂತಹ ಒಂದು ವಾದ, ಮಧ್ಯ ಏಷ್ಯಾ ವಾದ. ಅದಿರಲಿ, ಅದು ಎರಡನೇದು. ಒಂದು ಯುರೋಪಿನ ಮೂಲ, ಎರಡನೇದು ಮಧ್ಯ ಏಷ್ಯಾದ ಮೂಲ. ಇನ್ನೊಂದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ, ಗೊತ್ತಿದೆಯಲ್ಲ ನಿಮಗೆ, ಸಮಾಜ ಮತ್ತು ಧರ್ಮ ಸುಧಾರಕ ಅಂತ ನಾವೇನ್ ಹೇಳ್ತೀವಿ. ಆ ಸ್ವಾಮಿ ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸತ್ಯಾರ್ಥ ಪ್ರಕಾಶ, ಅದರಲ್ಲಿ ಅವರು ಗೋ ಬ್ಯಾಕ್ ಟು ದ ವೇದಾಸ್ ಅಂತ ಕರೆ ಕೊಟ್ಟಿರೋದು, ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದಾರಲ್ಲ, ಅದು ಇದೇ ಪುಸ್ತಕದಲ್ಲಿರೋದು. ಸೊ ಈ ಒಂದು ಸತ್ಯಾರ್ಥ ಪ್ರಕಾಶ ಎನ್ನುವಂತಹ ಒಂದು ಗ್ರಂಥದಲ್ಲಿ ಅವರು ಹೇಳ್ತಾರೆ, ಆರ್ಯರು ಮೂಲತಃವಾಗಿ ಟಿಬೇಟಿನಲ್ಲಿದ್ದವರು, ಅವರ ಮೂಲಸ್ಥಾನ ಟಿಬೇಟ್, ಅಲ್ಲಿಂದ ಅವರು ಭಾರತದ ಕಡೆಗೆ ಬಂದು ನೆಲೆಸಿ ಭಾರತದಲ್ಲಿ ತಮ್ಮ ನಾಗರಿಕತೆಯನ್ನು ಬೆಳೆಸಿಕೊಂಡ್ರು ಅನ್ನುವುದು ಅವರ ಒಂದು ವಾದ. ಸೊ ಅದು ಟಿಬೇಟ್ ಮೂಲ ಅಂತ ಹೇಳ್ತಾರೆ. ಓಕೆ, ಇದನ್ನು ಮೂರನೇ ವಾದ ಅಂತ ನೀವು ತಗೋಬಹುದು. ಓಕೆ, ಆದರೆ ಇನ್ನೊಂದು ನಾಲ್ಕನೇ ವಾದ ಏನಂದ್ರೆ, ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಆರ್ಯರು ವಿದೇಶಿಗರಲ್ಲ, ಅವರು ಹೊರದೇಶಗಳಿಂದ ಬರಲೇ ಇಲ್ಲ, ಅವರು ಮೂಲತಃ ಭಾರತೀಯರು, ಭಾರತದಲ್ಲಿಯೇ ಇದ್ರು. ಆರ್ಯರ ಮೂಲ ಭಾರತವೇ, ಅವರು ಯುರೋಪಿನಿಂದನೂ ಬಂದಿಲ್ಲ, ಮಧ್ಯ ಏಷ್ಯಾದಿಂದಲೂ ಬಂದಿಲ್ಲ, ಅಥವಾ ಟಿಬೇಟಿಂದನೂ ಬಂದಿಲ್ಲ, ಅಥವಾ ಬಾಲಗಂಗಾಧರ್ ತಿಲಕ್ ಹೇಳುವ ಪ್ರಕಾರ ಉತ್ತರ ಧ್ರುವದಿಂದನೂ ಬಂದಿಲ್ಲ. ಆರ್ಯರು ಮೂಲತಃ ಭಾರತೀಯರು, ಭಾರತದಲ್ಲಿಯೇ ಇದ್ರು ಅಂತ ಹಲವಾರು ವಿದ್ವಾಂಸರು ಹೇಳ್ತಾರೆ. ನೋಡಿ, ನಾನಿಲ್ಲ ಅವರ ಒಂದು ಪಟ್ಟಿನೇ ಹಾಕಿದ್ದೀನಿ. ಯಾರ್ಯಾರು? ಡಿ ಲಲ್ಲಾ, ನವರತ್ನ ರಾಜಾರಾಮ್, ಓಕೆ, ಡಿ ಎಸ್ ತ್ರಿಪಾಠಿ, ಓಕೆ, ಶ್ರೀಕಂಠ ಶಾಸ್ತ್ರಿ, ಕೆ ಎಂ ಮುನ್ಷಿ, ತ್ರಿವೇದಿ, ಎ ಸಿ ದಾಸ್, ಡೇವಿಡ್ ಪ್ರಾಲೆ, ಎಸ್ ಪಿ ಗುಪ್ತಾ, ಗಂಗಾನಾಥ್ ಜಾ, ಹೀಗೆ ಮುಂತಾದ ಹಲವಾರು ವಿದ್ವಾಂಸರುಗಳು, ದೇ ಆರ್ ಆಲ್ ಗ್ರೇಟ್ ಹಿಸ್ಟೋರಿಯನ್ಸ್. ಇವರೆಲ್ಲ ಆರ್ಯರು ಭಾರತೀಯರೇ, ಎಲ್ಲಿಂದನೂ ಬಂದಿಲ್ಲ, ಅವರ ಮೂಲಸ್ಥಾನ ಭಾರತ ಅಂತ ಹೇಳಿಬಿಟ್ಟು ತಮ್ಮ ಒಂದು ಬರವಣಿಗೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆರ್ಯರು ಭಾರತೀಯರು. ಇವನ್ ಸ್ವಾಮಿ ವಿವೇಕಾನಂದರು ಅವರು ತಮ್ಮ ಈಸ್ಟ್ ಅಂಡ್ ದ ವೆಸ್ಟ್ ಎನ್ನುವಂತಹ ಒಂದು ಗ್ರಂಥದಲ್ಲಿ, ಈಸ್ಟ್ ಅಂಡ್ ದ ವೆಸ್ಟ್ ಎನ್ನುವಂತಹ ಒಂದು ಗ್ರಂಥದಲ್ಲಿ ಆರ್ಯರು ಹೊರಗಿನವರಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿಯವರೇ, ಮೂಲತಃ ಆರ್ಯರು ಇಲ್ಲಿಯವರೇ ಅಂತ ಹೇಳಿಬಿಟ್ಟು ತಮ್ಮ ಒಂದು ಗ್ರಂಥದಲ್ಲಿ ಅವರು ತಿಳಿಯಪಡಿಸಿದ್ದಾರೆ. ಅಂದ್ರೆ ಭಾರತದ ಮೂಲದ ಸಿದ್ಧಾಂತವನ್ನು ಈ ಎಲ್ಲ ವಿದ್ವಾಂಸರು ಹೇಳಿದ್ದಾರೆ. ಆರ್ಯರು ಭಾರತದ ಹೊರಗಿನಿಂದ ಬರಲಿಲ್ಲ, ಇಲ್ಲಿಯವರೇ ಅಂತ. ಅದಕ್ಕೆ ಅವ್ರು ಕೊಡೋ ವಾದ ಏನು? ಸಪ್ತಸಿಂಧವಾದಲ್ಲಿದ್ರು ಆರಂಭದಲ್ಲಿ ಆರ್ಯರು, ಹೌದಲ್ವಾ? ವೇದಗಳನ್ನು ರಚನೆ ಮಾಡಿಕೊಂಡ್ರು, ಹೌದು, ಅದರಲ್ಲೇನು ಎರಡು ಮಾತಿಲ್ಲ.
ಆ ವೇದಗಳಲ್ಲಿ ಅವರೆಲ್ಲೂ ಪ್ರಸ್ತಾಪ ಮಾಡಿಲ್ಲ ನಾವು ಬೇರೆ ಕಡೆಯಿಂದ ಬಂದಿದ್ದೇವೆ, ನಾವು ಮಧ್ಯ ಏಷ್ಯಾದಿಂದ ಬಂದಿದ್ದೇವೆ, ನಾವು ಯುರೋಪಿನ ಎಲ್ಲೋ ಹಂಗೇರಿಯಿಂದ ಬಂದಿದ್ದೇವೆ, ಅಥವಾ ಆರ್ಟಿಕ್ ಪ್ರದೇಶದಿಂದ ಬಂದಿದ್ದೇವೆ, ಅಥವಾ ಟಿಬೇಟಿಂದ ಬಂದಿದ್ದೀವಿ ಅಂತ ಅವರೆಲ್ಲೂ ಹೇಳಿಲ್ಲ. ದೇ ಹ್ಯಾವ್ ನಾಟ್ ಸೆಡ್ ಎನಿವೇರ್. ಬಟ್ ಅವರು ಬೇರೆ ಬೇರೆ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ. ರಾಜಕೀಯದ ಬಗ್ಗೆ ಇರ್ಬೋದು, ಮಳೆ ಬೆಳೆ, ಅವರ ಜೀವನ, ಎಲ್ಲಾ ವಿಚಾರಗಳನ್ನು ವೇದಗಳಲ್ಲಿ ನಾವು ತಿಳ್ಕೊಳ್ತೇವೆ. ಆದ್ರೆ ಅವರು ಬೇರೆ ಕಡೆಯಿಂದ ಬಂದಿದ್ರೆ ಹೇಳಿರೋರು, ಅವರು ವೇದಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿರೋರು, ಪ್ರಸ್ತಾಪ ಮಾಡ್ತಿದ್ರು. ಮಾಡಿಲ್ಲ ಅಂದ್ರೆ ಏನರ್ಥ? ಅವರು ಇಲ್ಲಿಯವರು ಅಂತ ಇವರ ವಾದ. ಇದನ್ನೇ ನಾವು ಭಾರತದ ಸಿದ್ಧಾಂತ, ಭಾರತದ ಮೂಲ ಅಂತ ಹೇಳ್ತೇವೆ. ಎ.ಸಿ. ದಾಸ್ ಅವರು ಹೇಳುವ ಪ್ರಕಾರ ಆರ್ಯರು ಎಲ್ಲಿಂದನೂ ಬಂದಿಲ್ಲ, ಸಪ್ತಸಿಂಧವಾದಲ್ಲೇ ಇದ್ರು. ಸರಿ, ಸಪ್ತಸಿಂಧವಾದಲ್ಲೇ ಆರ್ಯರಿದ್ದಿದ್ರೆ ಹಾಗಾದ್ರೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಇವರು ಎಲ್ಲಿದ್ರು? ಅದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಬಹುತೇಕ ವಿದ್ವಾಂಸರು ಈ ಭಾರತದ ಮೂಲವನ್ನು ಒಪ್ತಾ ಇಲ್ಲ. ಈಗ ಇದನ್ನು ಯಾರು ಒಪ್ಪಲ್ಲ. ಆರ್ಯರು ಮೂಲತಃ ಭಾರತೀಯರೇ ಅಂತ ಹೇಳಿಬಿಟ್ಟು ಯಾರೂ ಒಪ್ಪೋದಿಲ್ಲ. ಇವರು ಬೇರೆ ಕಡೆಯಿಂದ ಬಂದ್ರು ಎನ್ನುವಂತಹ ಸಿದ್ಧಾಂತವನ್ನೇ ನಾವಿವತ್ತು ಒಪ್ತಾ ಇದ್ದೇವೆ. ಅದರಲ್ಲಿಯೂ ಮಧ್ಯ ಏಷ್ಯಾದಿಂದ ಬಂದ್ರು ಅಂತ ನಾವು ಹೇಳ್ತೀವಿ ಅಲ್ವಾ, ಆ ಮಧ್ಯ ಏಷ್ಯಾದಿಂದ ಬಂದಂತಹ ಸಿದ್ಧಾಂತವನ್ನೇ ನಾವು ಇವತ್ತು ಒಪ್ಪಿರೋದು. ರೈಟ್. ಸೊ ಹಾಗಾಗಿ ಆರ್ಯರು ಮಧ್ಯ ಏಷ್ಯಾದಿಂದ ಬಂದ್ರು ಎನ್ನುವಂತಹ ಒಂದು ಸಿದ್ಧಾಂತ ನಾವು ಎಲ್ಲರೂ ಸಹ ಒಪ್ಕೊಂಡಿದ್ದೇವೆ. ಈಗ ಬಹುತೇಕರು ಒಪ್ಪಿದ್ದಾರೆ. ಸೊ ಈಗ ಆರ್ಯರು ಯಾರು, ಆರ್ಯರ ಮೂಲ ಏನು ಅಂತ ನಿಮಗೆ ಅರ್ಥವಾಗಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ನಾನು ಮ್ಯಾಪ್ ಹಾಕಿದ್ದೇನೆ. ಓಕೆ, ನೋಡಿ, ಇದು ಭಾರತ. ದಿಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಯು ಕ್ಯಾನ್ ಸಿ. ಸೊ ಇದು ಯುರೋಪ್. ದಿಸ್ ಈಸ್ ವಾಟ್ ಐ ಟ್ರೈ ಟು ಸಿ ಹಿಯರ್. ಈ ಒಂದು ಭಾಗ ಯುರೋಪ್ ಭಾಗ. ಸೊ ಯುರೋಪಿನಿಂದ ಅವರು ಈ ಕಡೆಗೆ ಬಂದ್ರು ಅಂತ ಒಂದು ವಾದ ಹೇಳುತ್ತೆ. ಇನ್ನೊಂದು ವಾದ ನೋಡಿ, ಅವರು ಈ ಭಾಗದಲ್ಲಿದ್ರು, ಮಧ್ಯ ಏಷ್ಯಾ ಅಂತೀವಲ್ವಾ, ಇದನ್ನು ಮಧ್ಯ ಏಷ್ಯಾ ಅಂತ ನಾವು ಕರಿತೇವೆ. ಇಲ್ಲಿದೆ ನೋಡಿ, ಇರಾನಿಯನ್ ಕಲ್ಚರ್ ಅಂತ ಹೇಳಿಬಿಟ್ಟು. ಸೊ ಮಧ್ಯ ಏಷ್ಯಾ ಇದು, ಇರಾನ್ ಇರಾಕ್ ಪ್ರದೇಶ ಇದು. ಇಲ್ಲಿಂದ ಅವರು ಹೀಗೆ ಭಾರತದ ಕಡೆಗೆ ಬಂದ್ರು. ಇದನ್ನೇ ನಾವು ಈ ಒಂದು ಸಪ್ತಸಿಂಧವ ಪ್ರದೇಶ ಅಂತ ನಾವು ಕರಿತೇವೆ. ಅನಂತರ ಅವರು ಈ ಉತ್ತರ ಪ್ರದೇಶ, ಬಂಗಾಲದ ಕಡೆಗೆ ಅವರು ಹರಡಿಕೊಂಡದ್ದು. ಆರಂಭದಲ್ಲಿ ಇಲ್ಲೇ ಇದ್ದಿದ್ದು. ಇದನ್ನೇ ನಾವು ಸಪ್ತಸಿಂಧವ ಪ್ರದೇಶ ಅಂತ ನಾವು ಕರೆಯೋದು. ಸೊ ಈ ಒಂದು ಮಧ್ಯ ಏಷ್ಯಾದಿಂದ ಅವರು ಭಾರತದ ಕಡೆಗೆ ಒಂದು ಗುಂಪು ಬಂತು, ಇನ್ನೊಂದು ಗುಂಪು ಬೇರೆ ಬೇರೆ ಕಡೆಗೆ ಹೋಯ್ತು. ಅಲ್ಲೆಲ್ಲ ಅವರು ತಮ್ಮ ನಾಗರಿಕತೆಯನ್ನು ಮಾಡ್ಕೊಂಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಭಾರತಕ್ಕೆ ಆರ್ಯರು ಏನು ಬಂದ್ರು, ಅವರೇನು ಒಟ್ಟಿಗೆ ಬರಲಿಲ್ಲ, ಒಂದೇ ಸಲ ಬರಲಿಲ್ಲ. ತಂಡೋಪತಂಡವಾಗಿ ನಿಧಾನಕ್ಕೆ ಕ್ರಮೇಣವಾಗಿ ಭಾರತಕ್ಕೆ ಅವರು ವಲಸೆ ಬಂದು ಮೊದಲು ಸಪ್ತಸಿಂಧವಾದಲ್ಲಿ ನೆಲೆಸಿದರು. ಅನಂತರ ಭಾರತದ ಈ ಒಂದು ಉತ್ತರ ಭಾರತಾದ್ಯಂತ ಅವರು ಹರಡಿಕೊಂಡ್ರು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಏಕೆಂದ್ರೆ ಅವರು ಸಪ್ತಸಿಂಧವ ಅಂತ ಹೇಳ್ತಾರಲ್ವಾ, ಸಿಂಧೂ ನದಿ, ಸರಸ್ವತಿ ನದಿ, ಅದರ ಉಪನದಿಗಳು, ಅದರ ಬಗ್ಗೆ ಅದ್ಭುತವಾದಂತಹ ಒಂದು ಉಲ್ಲೇಖ ಋಗ್ವೇದದಲ್ಲಿದೆ. ಗಂಗಾ ನದಿಯ ಬಗ್ಗೆ ಋಗ್ವೇದದಲ್ಲಿ ಹೆಚ್ಚಿನ ಉಲ್ಲೇಖ ಇಲ್ಲ. ಆದರೆ ನಂತರ ವೇದಗಳಲ್ಲಿ ಗಂಗಾ ನದಿ, ಯಮುನಾ ನದಿಯ ಬಗ್ಗೆ ಹೆಚ್ಚಿನ ಒಂದು ಉಲ್ಲೇಖ ಅನ್ನೋದು ಕಾಣುತ್ತೆ. ಅಂದ್ರೆ ಅರ್ಥ, ನಂತರ ವೇದಗಳ ಕಾಲದಲ್ಲಿ ಅವರು ಗಂಗಾ ಯಮುನೆಯ ಕಡೆಗೆ ಹರಡಿದ್ರು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು, ಹೇಳ್ಬೋದು. ಸೊ ಇದು ಆರ್ಯರ ಮೂಲದ ಬಗ್ಗೆ. ಓಕೆ, ಸೊ ಇಲ್ಲಿದೆ ನೋಡಿ, ವಿದೇಶಿವಾದವನ್ನು ಯಾರೆಲ್ಲ ಹೇಳ್ತಾ ಇದ್ದಾರೆ, ಅದರಲ್ಲಿ ಯಾವ್ಯಾವುದು ಅಂತ. ಆಮೇಲೆ ದೇಶೀಯ ಮೂಲದ ಬಗ್ಗೆ ಯಾರೆಲ್ಲ ಏನು ಹೇಳ್ತಾ ಇದ್ದಾರೆ ಅನ್ನುವುದರ ಬಗ್ಗೆ. ಓಕೆ, ಇತ್ತೀಚೆಗೆ ಅವರು ಆಗ್ನೇಯ ಯುರೋಪಿನಿಂದ ಬಂದರು ಎನ್ನುವಂತಹ ಒಂದು ವಾದವೂ ಸಹ ಗರಿಗೆದರ್ತಾ ಇದೆ. ಆದರೆ ಸದ್ಯಕ್ಕೆ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು ಎನ್ನುವ ವಾದಕ್ಕೆ ಹೆಚ್ಚಿನ ಒಂದು ಪುಷ್ಟಿ ಎನ್ನುವುದು ಇದೆ. ಓಕೆ, ನೆಕ್ಸ್ಟ್. ಸೊ ಇಷ್ಟೊತ್ತು ನಾನು ಮಾತಾಡಿದ್ದು ಆರ್ಯರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೆ.
ಮತ್ತು ಆರ್ಯರು ಯಾರು, ಅವರ ಮೂಲ ಏನು ಅಂತ ನಾನು ಮಾತನಾಡಿದ್ದೆ. ಈಗ ಈ ಒಂದು ವೈದಿಕ ಸಾಹಿತ್ಯದ ಬಗ್ಗೆ ನಾನು ಮಾತನಾಡ್ತೀನಿ. ವೈದಿಕ ಸಾಹಿತ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಆರ್ಯರು ರಚನೆ ಮಾಡಿದಂತಹ ಒಂದು ಒಟ್ಟಾರೆ ಸಾಹಿತ್ಯವನ್ನೇ ನಾವು ವೈದಿಕ ಸಾಹಿತ್ಯ ಅಂತ ನಾವು ಕರಿತೀವಿ. ಈ ಒಂದು ವೈದಿಕ ಸಾಹಿತ್ಯ ಅತ್ಯಂತ ಪುರಾತನವಾದಂತಹ ಒಂದು ಸಾಹಿತ್ಯ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಪ್ರಾಚೀನವಾದದ್ದು. ಪ್ರಪಂಚದ ಸಾಹಿತ್ಯ ರಾಶಿಯಲ್ಲಿಯೇ ಇದು ಸಹ ಅತ್ಯಂತ ಪುರಾತನವಾದದ್ದು ಅಂತ ನಾವು ಹೇಳ್ತೇವೆ. ಅದರಲ್ಲಿಯೂ ಭಾರತೀಯರಿಗೆ ಇದು ಒಂದು ರೀತಿ ಅತ್ಯಂತ ಆದರಣೀಯವಾದದ್ದು, ಪೂಜನೀಯವಾದದ್ದು ಅಂತ ಹೇಳ್ತೀವಿ. ಹಿಂದೂ ಧರ್ಮ ಅಂತ ನಾವೇನಾದ್ರೂ ಕರ್ಕೊಂಡ್ರೆ ಅಥವಾ ವೈದಿಕ ಧರ್ಮ ಅಂತ ನಾವೇನಾದ್ರೂ ಕರೆದ್ರೆ ಅದಕ್ಕೆ ಇದು ಅಡಿಪಾಯ ಒಂದು ರೀತಿಯಲ್ಲಿ, ಅಥವಾ ಇದು ಒಂದು ರೀತಿಯ ಮೂಲ ಏನು, ಈ ಒಂದು ವೈದಿಕ ಸಾಹಿತ್ಯ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಲವಾರು ಋಷಿ ಮುನಿಗಳು ಈ ಒಂದು ವೈದಿಕ ಸಾಹಿತ್ಯದ ಒಂದು ರಚನೆಗೆ ಕಾರಣಕರ್ತರು ಅಂತ ಹೇಳಿಬಿಟ್ಟು ನಂಬಲಾಗಿದೆ. ವೇದಗಳಲ್ಲಿ ಎರಡು ಭಾಗ, ಒಂದು ಶ್ರುತಿ, ಇನ್ನೊಂದು ಸ್ಮೃತಿ. ಶ್ರುತಿ ಅಂದ್ರೆ ಕೇಳೋದು, ಸ್ಮೃತಿ ಅಂದ್ರೆ ಮನನ ಮಾಡ್ಕೊಂಡಿರೋದು ಅಥವಾ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇರುವುದು ಅಂತ ನಾವು ಹೇಳಬಹುದು. ಓಕೆ, ಸೊ ಇದು ಆರಂಭದಿಂದ ಈಗ ಆರ್ಯರು ಇದನ್ನು ರಚನೆ ಮಾಡಿರು ಅಂತ ನಾವೇನು ಹೇಳ್ತೀವಿ, ಇದು ಮೌಖಿಕವಾಗಿ ಬಂದಿತ್ತು, ಬಾಯಿಂದ ಬಾಯಿಗೆ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಮೌಖಿಕವಾಗಿ ಬಂದಿತ್ತು. ಆದ್ರೆ ಗುಪ್ತರ ಕಾಲದಲ್ಲಿ ಇದೆಲ್ಲವನ್ನು ಬರವಣಿಗೆ ರೂಪಕ್ಕೆ ತರಲಾಯಿತು, ಗ್ರಂಥ ರೂಪಕ್ಕೆ ತರಲಾಯಿತು. ವೈದಿಕ ಸಾಹಿತ್ಯವನ್ನು ಗ್ರಂಥ ರೂಪಕ್ಕೆ ತರಲಾಯಿತು. ಅಂದ್ರ ಅರ್ಥ, ವೇದಗಳು, ಉಪನಿಷತ್ತುಗಳು, ಇನ್ನೇನೆಲ್ಲ ನಾವು ಮಾತನಾಡ್ತೀವಿ ಅವೆಲ್ಲವೂ ಬರವಣಿಗೆ ರೂಪಕ್ಕೆ ಬಂದದ್ದು ಯಾವ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ. ಅಲ್ಲಿಯ ತನಕ ಅವು ಮೌಖಿಕವಾಗಿಯೇ ಇದ್ದೋ, ಜನರ ಬಾಯಿಂದ ಬಾಯಿಗೆ, ಒಂದು ಜನಾಂಗದಿಂದ ಇನ್ನು ಅಪ್ಪನಿಂದ ಮಗನಿಗೆ, ಅವನಿಂದ ಇನ್ನು ಅವನ ಮಗನಿಗೆ, ಅವನಿಂದ ಅವನ ಮಗನಿಗೆ, ಹೀಗೆ ಹರಿದು ಬರ್ತಾ ಇತ್ತು. ಬಟ್ ಗುಪ್ತರ ಕಾಲದಲ್ಲಿ ಅದು ರಚನೆಗೆ ಬಂತು. ಓಕೆ, ಸೊ ಈ ವೇದಗಳು, ಓಕೆ, ವೈದಿಕ ಸಾಹಿತ್ಯದಲ್ಲಿ ತುಂಬಾ ಪ್ರಮುಖವಾದದ್ದು ಏನು? ವೇದಗಳು. ಇವು ಸಹ ಅತ್ಯಂತ ಪ್ರಾಚೀನವಾದಂತಹ ಕೃತಿಗಳು. ಅದರಲ್ಲಿಯೂ ಋಗ್ವೇದ ತುಂಬಾ ಅತ್ಯಂತ ಪ್ರಾಚೀನವಾದದ್ದು. ವೈದಿಕ ಸಾಹಿತ್ಯದಲ್ಲಿಯೇ ಇದು ಪ್ರಮುಖವಾದದ್ದು ಯಾವುದು? ವೇದಗಳು. ಆರ್ಯರೇ ಈ ಒಂದು ವೇದಗಳ ರಚನೆಯನ್ನು ಮಾಡಿದ್ದಾರೆ. ಈ ವೇದಗಳು ಏನಿದೆ? ವೇದಗಳಲ್ಲಿ ಏನಿಲ್ಲ. ಆರ್ಯರು ತಮ್ಮ ದೇವತೆಗಳಿಗೆ ಮಾಡಿದಂತಹ ಪ್ರಾರ್ಥನೆಗಳ ಶ್ಲೋಕಗಳಿದ್ದಾವೆ, ಮಂತ್ರಗಳನ್ನು ಅವು ಒಳಗೊಂಡಿದ್ದಾವೆ. ಯಾವುವು? ಈ ವೇದಗಳು. ವೇದ ಅಂದ್ರೆ ಏನು? ವೇದ ಅಂದ್ರೆ ಜ್ಞಾನ. ವೇದ ಅಂದ್ರೆ ಬೇರೆ ಇನ್ನೇನು ಅರ್ಥ ಇಲ್ಲ. ವೇದ ಅಂದ್ರೆ ಜ್ಞಾನ. ವಿದ್ ಎನ್ನುವಂತಹ ಒಂದು ಸಂಸ್ಕೃತ ಪದದಿಂದ ಈ ವೇದ ಎನ್ನುವಂತಹ ಒಂದು ಪದ ಬಂದಿದೆ. ಓಕೆ, ವಿದ್ ಅಂದ್ರೆ ತಿಳಿ ಅಥವಾ ಅರ್ಥ ಮಾಡ್ಕೋ ಅನ್ನುವಂತಹ ಅರ್ಥ ಬರುತ್ತೆ. ಸೊ ವೇದ ಅಂದ್ರೆ ಜ್ಞಾನ ಅನ್ನುವಂತಹ ಒಂದು ಅರ್ಥವನ್ನು ನೀಡಲಾಗಿದೆ. ಸೊ ನಾನಾಗಲೇ ಹೇಳದಂತೆ ವೇದಗಳೇನೂ ಇಲ್ಲ. ಆರ್ಯರು ತಮ್ಮ ದೇವತೆಗಳಾದಂತಹ ಇಂದ್ರ, ವರುಣ, ಮಿತ್ರ, ರುದ್ರ, ವಿಷ್ಣು, ಅಗ್ನಿ, ವಾಯು ಮುಂತಾದ ದೇವತೆಗಳನ್ನು ಕುರಿತು ಆಡಿದಂತಹ ಶ್ಲೋಕಗಳೇ, ಪ್ರಾರ್ಥನೆಗಳೇ, ಅವುಗಳ ಸಂಗ್ರಹವೇ ಈ ವೇದಗಳು ಅಂತ ನಾವು ಹೇಳ್ಬೋದು. ನಿಮಗೆ ಗೊತ್ತಿದೆ ಎಷ್ಟು ವೇದಗಳಿದೆ? ದೇರ್ ಆರ್ 4 ವೇದಾಸ್, 4 ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆ, ಅಥರ್ವಣ ವೇದ, 4 ವೇದಗಳು. ಮೊದಲನೆಯದಾಗಿ ಋಗ್ವೇದದ ಬಗ್ಗೆ 1-2 ಮಾತು. ಇದೇ ಅತ್ಯಂತ ಪುರಾತನವಾದಂತಹ ಒಂದು ವೇದ, ಮೊದಲ ಒಂದು ವೇದ. ಇದರಲ್ಲಿ 1028 ಶ್ಲೋಕಗಳಿದ್ದಾವೆ, ಸಂಸ್ಕೃತ ಶ್ಲೋಕಗಳಿದ್ದಾವೆ. 1028 ಶ್ಲೋಕಗಳಿದ್ದಾವೆ. 10 ಮಂಡಲಗಳನ್ನು ಒಳಗೊಂಡಿದೆ. ದೇರ್ ಆರ್ 10 ಮಂಡಲಾಸ್, ಇನ್ ಅದರ್ ವರ್ಡ್ಸ್ ಚಾಪ್ಟರ್ಸ್ ಅಂತ ನೀವು ಹೇಳ್ಬೋದು. 10 ಮಂಡಲಗಳನ್ನು ಅದು ಒಳಗೊಂಡಿದೆ. 10ನೇ ಮಂಡಲ ತುಂಬಾ ಇತ್ತೀಚಿನದು ಅಂತ ಹೇಳಲಾಗುತ್ತೆ. ಓಕೆ, ಮ್ಯಾಕ್ಸ್ ಮುಲ್ಲರ್, ನಾ ಆಗ್ಲೇ ಮಾತಾಡ್ತಿದ್ನಲ್ಲ, ಆ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನು ಮನುಕುಲದ ಪ್ರಥಮ ಗ್ರಂಥ ಅಂತ ಕರೆದಿದ್ದಾರೆ. ಮ್ಯಾನ್ಕೈಂಡ್, ದ ಅರ್ಲಿಯೆಸ್ಟ್ ವರ್ಕ್ ಆಫ್ ಮ್ಯಾನ್ಕೈಂಡ್ ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳಿದ್ದಾರೆ. ರೈಟ್. ಸೊ ಇದು ಈ ಋಗ್ವೇದದಲ್ಲಿ ಆರ್ಯರ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಓಕೆ, ಇದರಲ್ಲಿ ಅವರು ತಮ್ಮ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ ಶ್ಲೋಕಗಳಿದ್ದಾವೆ.
ವರುಣ, ಮಿತ್ರ, ಅಗ್ನಿ, ಸೂರ್ಯ, ರುದ್ರ, ಉಷ, ವಿಷ್ಣು, ಅಶ್ವಿನಿ, ವಾಯು, ಯಮ, ಉಷಸ್, ಇಂದ್ರ. ಇಂದ್ರ ತುಂಬಾ ಪ್ರಮುಖವಾದಂತಹ ದೇವತೆ, ಋಗ್ವೇದದ ಕಾಲದ ದೇವತೆ. ಸೊ ಇವರುಗಳನ್ನು ಅವ್ರೇನು ಪ್ರಾರ್ಥನೆ ಮಾಡಿದ್ದಾರೆ, ಬೇಡ್ಕೊಂಡಿದ್ದಾರೆ, ಇನ್ನೇನೋ ಕೇಳಿದ್ದಾರೆ, ಆ ಶ್ಲೋಕಗಳೇ ಈ ಋಗ್ವೇದದಲ್ಲಿ ಇರೋದು. ಓಕೆ. ದೆನ್ ಯಜುರ್ವೇದ. ಯಜುರ್ವೇದ ಇದರಲ್ಲಿ 1984 ಪದ್ಯಗಳಿದಾವೆ, 40 ಅಧ್ಯಾಯಗಳನ್ನು ಒಳಗೊಂಡಿದೆ ಮತ್ತು 101 ಶಾಖೆಗಳನ್ನು ಹೊಂದಿದೆ, ಬ್ರಾಂಚಸ್ ಅಂತೀವಿ. ಸೊ ಇದು ಆರ್ಯರು ಏನು ಯಜ್ಞ ಯಾಗ ಆಚರಣೆಗಳನ್ನೇನು ಮಾಡ್ತಾ ಇದ್ರು ಅದರ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಯಜ್ಞ ಯಾಗಗಳನ್ನು ಆಚರಣೆ ಮಾಡುವ ಬಗ್ಗೆ, ಅದರ ಪ್ರಾರ್ಥನೆಗಳ ಬಗ್ಗೆ, ಯಜ್ಞ ಯಾಗ ಮಾಡ್ಬೇಕಾದ್ರೆ ಏನನ್ನು ಪಠನೆ ಮಾಡಬೇಕು, ಮಂತ್ರ, ಆ ಶ್ಲೋಕಗಳು, ಅವೆಲ್ಲವೂ ಈ ಯಜುರ್ವೇದದಲ್ಲಿ ಇದೆ. ಇದರಲ್ಲಿ 2 ವಿಧ ಯಜುರ್ವೇದದಲ್ಲಿ, ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದವನ್ನು ಕಪ್ಪು ಮತ್ತು ಶುಕ್ಲ ಯಜುರ್ವೇದವನ್ನು ಬಿಳಿ ಅಂತನೂ ಸಹ ಹೇಳ್ತಾರೆ. ಸೊ ಇದು 2 ವಿಚಾರ. ಇದರಲ್ಲಿ ಇರೋದೇ ಆರ್ಯರ ಯಜ್ಞ ಯಾಗಾದಿಗಳ ಬಗೆಗಿನ ಒಂದು ವಿವರಣೆಗಳು ಮತ್ತು ಮಂತ್ರಗಳು, ಯಜುರ್ವೇದ ಅದು. 3ನೇದಾಗಿ ಸಾಮವೇದ. ಹೆಸರೇ ಹೇಳುತ್ತೆ ನೋಡಿ, ಸಾಮವೇದವನ್ನು ಗಾಯನ ಗ್ರಂಥ ಅಂತನೂ ಕರೀತಾರೆ. ಸಾಮ ಅಂದ್ರೆ ಇಂಪಾದ ಸಂಗೀತ ಅಂತ ಅರ್ಥ. ಓಕೆ. ಸೊ ಇದರಲ್ಲಿ ಸಾಮವೇದದಲ್ಲಿ ಹಲವಾರು ಸಂಗೀತ ರಾಗಗಳ ಒಂದು ಉಲ್ಲೇಖ ಇದೆ, ಸಂಕಲನ ಇದೆ ಅಷ್ಟೇ, ಸಂಗೀತ ರಾಗಗಳ ಒಂದು ಸಂಕಲನ. ಇದರಲ್ಲಿ 1810 ಶ್ಲೋಕಗಳಿದಾವೆ. ಓಕೆ. 73 ಮಾತ್ರ ಒರಿಜಿನಲ್ಲು, ಉಳಿದೋವೆಲ್ಲ ಋಗ್ವೇದದಿಂದ ಪಡೆದಿರುವಂತಹ ಶ್ಲೋಕಗಳೇ. ಯಾವುದರಲ್ಲಿ? ಸಾಮವೇದದಲ್ಲಿ. ಓಕೆ. ನೆಕ್ಸ್ಟ್ ಒನ್ ಅಥರ್ವಣ ವೇದ. ಸೊ ಈ ಒಂದು ಅಥರ್ವಣ ವೇದ ಇದರಲ್ಲಿ 20 ಮಂಡಲಗಳು, 730 ಶ್ಲೋಕಗಳಿದಾವೆ ಮತ್ತು 5839 ಮಂತ್ರಗಳಿದಾವೆ. ಇದು ಅಥರ್ವಣ ಒಂದು ವೇದ. ಇದರಲ್ಲಿ ಆರ್ಯರು ಅತೀಂದ್ರಿಯ ಶಕ್ತಿಗಳನ್ನು ಹೇಗೆ ನಂಬಿದ್ರು ಅದರ ಒಂದು ಉಲ್ಲೇಖ ಇದೆ. ಮಾಟ, ಮಂತ್ರ, ತಂತ್ರ, ಯಂತ್ರ, ಇಂದ್ರಜಾಲ, ಮಾಯೆ, ಭೂತ ಬಿಡಿಸುವಂತಹ ಒಂದು ತಂತ್ರಗಳು, ಈ ಎಲ್ಲಾ ವಿಚಾರಗಳು ಇದರಲ್ಲಿ, ಶವ ಸಂಸ್ಕಾರ, ಯಕ್ಷಿಣಿ ವಿದ್ಯೆ, ಇವೆಲ್ಲವೂ ಈ ಒಂದು ಅಥರ್ವಣ ವೇದದಲ್ಲಿದ್ದಾವೆ. ಅಂದ್ರೆ ಅತೀಂದ್ರಿಯ ಅಲೌಕಿಕವಾದಂತಹ ಒಂದು ವಿಚಾರಗಳು, ಮಾಟ, ಮಂತ್ರ, ಯಂತ್ರ, ತಂತ್ರ, ಇವೆಲ್ಲವೂ ಇದರಲ್ಲಿ ಅಡಗಿರುವಂತಹ ಒಂದು ವಿಚಾರಗಳು ಇದರಲ್ಲಿ ನಮಗೆ ಕಾಣುತ್ತೆ. ಅದನ್ನು ನಾವು ಅಥರ್ವಣ ವೇದ ಅಂತ ಹೇಳ್ತೀವಿ. ಓಕೆ. ಅಥರ್ವಣ ವೇದವಲ್ಲದೆ ಇತರೆ ವೈದಿಕ ಸಾಹಿತ್ಯದ ಗ್ರಂಥಗಳು ಅಂದ್ರೆ, ಇಷ್ಟೊತ್ತು ನಾನು ವೇದಗಳ ಬಗ್ಗೆ ಹೇಳಿದ್ದು. ಸೊ ವೇದಗಳಲ್ಲದೆ ಇತರೆ ಸಾಹಿತ್ಯ ರಾಶಿಯೂ ಇದೆ. ಅದು ಏನು ಅಂದ್ರೆ, 2ನೇದಾಗಿ ಬ್ರಾಹ್ಮಣಕಗಳು. ಬ್ರಾಹ್ಮಣಕಗಳು ಬೇರೆ ಏನೂ ಅಲ್ಲ, ವೇದಗಳು ಏನು ಸಂಸ್ಕೃತ ಶ್ಲೋಕಗಳ ರೂಪದಲ್ಲಿದ್ದೋ ಅವುಗಳನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಳೋಕಾಗ್ತಾ ಇರಲಿಲ್ಲ. ಹಾಗಾಗಿ ವೇದ ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಅವುಗಳನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣಗಳಲ್ಲಿ ವಿವರಿಸಲಾಗಿದೆ. ಇವು ವೇದಗಳ ಮೇಲಿನ ಅನುಬಂಧಗಳ ಅಷ್ಟೇ. ಅವುಗಳನ್ನು ಸರಳವಾದ ರೂಪದಲ್ಲಿ, ಗದ್ಯ ರೂಪದಲ್ಲಿ ವಿವರಿಸಿದ್ದೆ. ಅವುಗಳಲ್ಲಿ ಯಾವುವು? ಐತರೇಯ, ಕೌಶಿತಕಿ, ತೈತರೇಯ, ಶತಪಥ, ಜೈಮಿನಿ, ಛಂದೋಗ್ಯ, ತಾಂಡ್ಯ, ಮಹಾಬ್ರಾಹ್ಮಣಕಗಳು ಇವೆ. ಇವೆಲ್ಲವೂ ಬ್ರಾಹ್ಮಣಕಗಳು, ವೇದಗಳ ಮೇಲೆ ಒಂದು ರೀತಿ ಭಾಷ್ಯವನ್ನೇ ನಾವು ಬ್ರಾಹ್ಮಣಕಗಳು ಅಂತ ಹೇಳ್ತೇವೆ. ಓಕೆ. 3ನೇದಾಗಿ ಅರಣ್ಯಕಗಳು. ಇವು ಬ್ರಾಹ್ಮಣಕಗಳ ಮೇಲೆ ಬರೆದಿರುವಂತಹ ಅನುಬಂಧಗಳು. ಸೊ ಆ ಬ್ರಾಹ್ಮಣಕಗಳು ಯಾರಿಗೂ ಅರ್ಥವಾಗ್ಲಿಲ್ಲ ಅಂದ್ರೆ ಅದಕ್ಕೆ ಮತ್ತೊಂದು ಅನುಬಂಧಗಳನ್ನು ಬರೆಯಲಾಯಿತು. ಅದನ್ನು ಅರಣ್ಯದಲ್ಲಿ ರಚನೆಯಾದೋ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ, ಸನ್ಯಾಸಿಗಳಿಗೆ ನೀತಿ ಪಾಠವನ್ನು ಇವು ಹೇಳಿದಾವೆ. ಧ್ಯಾನಕ್ಕೆ, ಮೆಡಿಟೇಷನ್ ಅಂತೀವಲ್ವಾ, ಧ್ಯಾನಕ್ಕೆ ಇವು ಒತ್ತನ್ನು ಕೊಟ್ಟಿದ್ದಾವೆ. ತತ್ವಶಾಸ್ತ್ರ, ಅಧ್ಯಾತ್ಮ, ಇದಕ್ಕೆಲ್ಲ ಇದರಲ್ಲಿ ಒತ್ತಿದೆ. ಇವುಗಳಲ್ಲಿ ಪ್ರಮುಖವಾದವುಗಳು ಅಂದ್ರೆ ಐತರೇಯ, ಕೌಶಿತಕಿ, ತೈತರೇಯ, ಜೈಮಿನಿ ಮತ್ತು ಬೃಹದಾರಣ್ಯಗಳು ಪ್ರಮುಖವಾದವುಗಳು ಅಂತ ಹೇಳಲಾಗುತ್ತೆ. ಸೊ ಅವನ್ನೆಲ್ಲ ನಾವು ಅರಣ್ಯಕಗಳು, ಅರಣ್ಯದಲ್ಲೇ ಅಧ್ಯಯನ ಮಾಡುತ್ತಿದ್ದಂತಹವು ಅಥವಾ ವಿದ್ಯಾರ್ಥಿಗಳಿಗೆ, ಸನ್ಯಾಸಿಗಳಿಗೆ ನೀತಿ ಪಾಠ ಹೇಳುವಂತಹ ಒಂದು ಗ್ರಂಥಗಳು, ಅವು ಅರಣ್ಯಕಗಳು. 4ನೇದಾಗಿ ಉಪನಿಷತ್ತುಗಳು. ಬಹುಶಃ ನೀವು ಇದನ್ನು ಕೇಳಿರಬಹುದು. ಉಪನಿಷತ್ ಅಂದ್ರೆ ಹತ್ತಿರ ಕುಳಿತುಕೋ ಎನ್ನುವ ಅರ್ಥ. ಹತ್ತಿರ ಕುಳಿತುಕೋ ಅಂದ್ರೆ ನಾವಿಲ್ಲಿ ಗುರುವಿನ ಬಳಿ ಕುಳಿತುಕೋ, ಜ್ಞಾನಾರ್ಜನೆ ಮಾಡ್ಕೋ ಎನ್ನುವ ಅರ್ಥದಲ್ಲಿ ನಾವು ಹೇಳಬಹುದು.
ಇಲ್ಲಿಯ ತನಕ ಹೆಚ್ಚು ಕಡಿಮೆ ಸುಮಾರು 300 ಉಪನಿಷತ್ತುಗಳು ನಮಗೆ ಲಭ್ಯವಾಗಿದ್ದಾವೆ. ಈ ಒಂದು ಉಪನಿಷತ್ತುಗಳು ಆರ್ಯರ ತಾತ್ವಿಕ ಚಿಂತನೆಗಳನ್ನು, ಅಧ್ಯಾತ್ಮದ ಚಿಂತನೆಗಳನ್ನು ಒಳಗೊಂಡಿದ್ದಾವೆ. ಅಧ್ಯಾತ್ಮ ಏನು ಅಂದ್ರೆ ಏನಿಲ್ಲ, ಈ ಪ್ರಪಂಚ ಮತ್ತು ದೇವರ ನಡುವಿನ ಒಂದು ಕಲ್ಪನೆಯನ್ನು ಆರ್ಯರು ಹೇಗೆ ಮಾಡಿಕೊಂಡಿದ್ರು ಆ ವಿಚಾರಗಳಲ್ಲಿ ಕಾಣುತ್ತೆ. ಆತ್ಮ, ಪರಮಾತ್ಮ, ಸೃಷ್ಟಿಕರ್ತ. ನೋಡಿ, ಆತ್ಮ ಮತ್ತು ಸೃಷ್ಟಿಕರ್ತ ಬ್ರಹ್ಮನ ನಡುವಿನ ಸಂಬಂಧ, ಮುಕ್ತಿ ಹೇಗೆ ಸಾಧ್ಯ, ಮುಕ್ತಿಯ ಮಾರ್ಗ ಏನು. ಮುಕ್ತಿ ನಿಮಗೆ ಗೊತ್ತಿದೆ, ಸ್ಯಾಲ್ವೇಷನ್, ಈ ಹುಟ್ಟು ಸಾವಿನ ಜಂಜಾಟದಿಂದ ಸಂಪೂರ್ಣವಾಗಿ ಮೋಕ್ಷವನ್ನು ಪಡೆಯುವುದು. ಓಕೆ, ಅದನ್ನೇ ನಾವು ಮುಕ್ತಿ ಅಂತೀವಿ. ಸೊ ಮುಕ್ತಿ ಮಾರ್ಗ, ಕರ್ಮ, ಪುನರ್ಜನ್ಮ, ಜ್ಞಾನ ಮಾರ್ಗ, ಈ ಮುಂತಾದ ಒಂದು ವಿಚಾರಗಳು ಇದರಲ್ಲಿದೆ. ಓಕೆ, ಪ್ರಮುಖವಾದ ಉಪನಿಷತ್ತುಗಳು ಅಂದ್ರೆ ಕೇನ, ಕಟ, ಮಂಡೂಕ, ಮಾಂಡೂಕ್ಯ, ತೈತರೇಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ, ಹೀಗೆ ಬೇರೆ ಬೇರೆ ರೀತಿಯ ಒಂದು ಉಪನಿಷತ್ತುಗಳನ್ನು ಕಾಣುತ್ತೇವೆ. 300 ಇದೆ ಅಂತ ಹೇಳಿದ್ದೀನಿ. ಓಕೆ, ಇದಲ್ಲದೆ 5ನೇದಾಗಿ ಪುರಾಣಗಳು. ಈ ಪುರಾಣಗಳು ಬೇರೆ ಏನು ಅಲ್ಲ, ಇತಿಹಾಸದ ನಿರೂಪಣೆಗಳು ಅಂತ ನಾವು ಹೇಳ್ತೀವಿ. ಪ್ರಾಚೀನ ರಾಜ ವಂಶಜರ ಚರಿತ್ರೆಯನ್ನು, ವಂಶಾವಳಿಯನ್ನು ಈ ಒಂದು ಪುರಾಣಗಳಲ್ಲಿ ನಾವು ಕಾಣ್ತೇವೆ, ಚರಿತ್ರೆಯನ್ನು ನಾವು ಕಾಣ್ತೇವೆ. ಅದರಲ್ಲಿಯೂ ಪ್ರಮುಖವಾಗಿ ನಮಗೆ ಈ ಒಂದು ಶಾತವಾಹನರ ಬಗ್ಗೆ ತಿಳ್ಕೊಳ್ಳೋಕೆ ಪುರಾಣಗಳು ತುಂಬಾ ಪ್ರಮುಖವಾದ ಮಾಹಿತಿಯನ್ನು ಕೊಡುತ್ತೆ. ಮೌರ್ಯರ ಬಗ್ಗೆ ತಿಳ್ಕೊಳ್ಳೋಕೆ, ಕಣ್ವರ ಬಗ್ಗೆ ತಿಳ್ಕೊಳ್ಳೋಕೆ, ಗುಪ್ತರ ಬಗ್ಗೆ ತಿಳ್ಕೊಳ್ಳೋಕೆ, ಪ್ರಾಚೀನ ಭಾರತವನ್ನಾಳಿದ ರಾಜ ವಂಶಜರ ವಂಶಾವಳಿಯನ್ನು ತಿಳ್ಕೊಳ್ಳೋಕೆ ನಮಗೆ ಈ ಒಂದು ಪುರಾಣಗಳು ನಮಗೆ ತುಂಬಾ ಅನುಕೂಲಕರವಾಗಿದ್ದಾವೆ. ಅದರಲ್ಲಿ ಒಟ್ಟು 18 ಪುರಾಣಗಳು. ಅದರಲ್ಲಿ ಪ್ರಮುಖವಾಗಿ ವಾಯುಪುರಾಣ, ಅಗ್ನಿಪುರಾಣ, ಸ್ಕಂದ ಪುರಾಣ, ಅಗ್ನಿಪುರಾಣ, ಸ್ಕಂದ ಪುರಾಣ, ಇವೆಲ್ಲವೂ ಪ್ರಮುಖವಾದವುಗಳು. ಸೊ ಪುರಾಣಗಳು ಸಹ ವೈದಿಕ ಸಾಹಿತ್ಯದ ಒಂದು ಭಾಗ. ಇದಲ್ಲದೆ ವೇದಾಂಗಗಳು. ಓಕೆ, ಈ ವೈದಿಕ ಸಾಹಿತ್ಯದಲ್ಲಿ ವೇದಾಂಗಗಳನ್ನು ನಾವು ಕಾಣ್ತೇವೆ. ಓಕೆ, ಅದರಲ್ಲಿ ಕಲ್ಪ. ಓಕೆ, ವೈದಿಕ ಸಾಹಿತ್ಯದಲ್ಲಿ ವೇದಾಂಗಗಳು, ಅದರಲ್ಲಿ ಕಲ್ಪ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಓಕೆ, ಆಮೇಲೆ ಛಂದಸ್ಸು ಮತ್ತು ಜ್ಯೋತಿಷ್ಯ. ನೋಡಿ, ಈ ಕಲ್ಪ ಅಂದ್ರೆ ಈ ಸಂಸ್ಕಾರಗಳ ಬಗ್ಗೆ ಮಾಹಿತಿಯನ್ನು ಹೊಂದಿದೆ, ರಿಚುವಲ್ಸ್ ಅಂತೀವಲ್ವಾ ಅದು. ಶಿಕ್ಷಾ, ಫೋನೋಟಿಕ್ಸ್ ಅಂದ್ರೆ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ವಾ, ಹೀಗೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ಅದು ಕೊಡುತ್ತೆ. ಧ್ವನಿ. ಓಕೆ, ರೈಟ್, ಒಂದೇ ಒಂದು ಸೆಕೆಂಡ್. ಹಲೋ, ಬನ್ನಿ, ಇಲ್ಲಿ ಮನೆಗೆ ಬನ್ನಿ. ಹಲೋ, ಬನ್ನಿ. ಓಕೆ, ಒಂದೇ ಒಂದು ಸೆಕೆಂಡ್. ಓಕೆ, ಸೊ ವ್ಯಾಕರಣ ನಿಮಗೆ ಗೊತ್ತೇ ಇದೆ. ಓಕೆ, ಈ ಒಂದು ಭಾಷೆಗೆ ಸಂಬಂಧಿಸಿದ್ದು. ಆಮೇಲೆ ನಿರುಕ್ತ ಅಂದ್ರೆ ಈ ಪದಗಳ ಮೂಲ ಹೇಗಾಯ್ತು ಮತ್ತು ಆ ಪದಗಳು ಕ್ರಮೇಣವಾಗಿ ಹೇಗೆ ಅರ್ಥವನ್ನು ಬದಲಾವಣೆ ಮಾಡಿಕೊಂಡು ಅದರ ಬಗ್ಗೆ ಮಾಹಿತಿ ಇರುತ್ತೆ. ಛಂದಸ್ಸು, ಅದು ಸಹ ಭಾಷೆಗೆ ಸಂಬಂಧಿಸಿದ್ದು. ಜ್ಯೋತಿಷ್ಶಾಸ್ತ್ರ ನಿಮಗೆ ಗೊತ್ತಿದೆ. ಓಕೆ, ಪ್ರಿಡಿಕ್ಟ್ ಮಾಡೋದು. ಓಕೆ, ಇವುಗಳನ್ನೆಲ್ಲವನ್ನು ನಾವು ವೇದಾಂಗಗಳು ಅಂತ ನಾವು ಕರಿತೇವೆ. ಆಮೇಲೆ ಉಪವೇದಗಳು. ಪ್ರತಿಯೊಂದು ವೇದಕ್ಕೂ ಒಂದೊಂದು ಉಪವೇದ ಇದೆ. ಆ ಉಪವೇದಗಳು ಯಾವುವು? ಒಂದು ಆಯುರ್ವೇದ, ನಿಮಗೆ ಗೊತ್ತಿದೆ. ಆಯುರ್ವೇದ ಔಷಧಿ, ಗಿಡಮೂಲಿಕೆ, ಅದಕ್ಕೆ ಸಂಬಂಧಿಸಿದಂತಹ ಒಂದು ವಿಜ್ಞಾನ. ಧನುರ್ವೇದ ಅಂದ್ರೆ ಈ ಯುದ್ಧ ಕಲೆ, ಹೋರಾಟದ ಕಲೆ, ಅದನ್ನು ತಿಳಿಯುವ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಧನುರ್ವೇದ. ಗಂಧರ್ವ ವೇದ, ಈ ಹಾಡುಗಾರಿಕೆ, ಸಂಗೀತ, ನೃತ್ಯ, ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಗಂಧರ್ವ ವೇದ. ಶಿಲ್ಪವೇದ, ವಾಸ್ತುಶಿಲ್ಪ, ಕಟ್ಟಡ ನಿರ್ಮಾಣ, ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಶಿಲ್ಪವೇದ. ಅದನ್ನು ಬಿಟ್ರೆ ಸೂತ್ರಗಳು. ಓಕೆ, ಇವು ಸಹ ವೈದಿಕ ಗ್ರಂಥಗಳು. ಅದರಲ್ಲಿ ಆರ್ಯರ ಜೀವನವನ್ನು, ಅಂದ್ರೆ ಡೈಲಿ ದಿನನಿತ್ಯದ ಜೀವನ ಅವರು ಹೇಗಿರ್ಬೇಕು, ನೀತಿ ನಿಯಮಗಳು, ಹೇಗೆ ಜೀವನ ಮಾಡ್ಬೇಕವರು, ಅದೆಲ್ಲವನ್ನು ಹೇಳುವ ಒಂದು ವಿಚಾರಗಳು ಈ ಸೂತ್ರಗಳಲ್ಲಿ ಇದೆ. ಅವರ ಧಾರ್ಮಿಕ ನಂಬಿಕೆಗಳು, ಸಂಪ್ರದಾಯಗಳನ್ನು ಅದು ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾದ ಸೂತ್ರಗಳು ಅಂದ್ರೆ ಧರ್ಮಸೂತ್ರ, ಶ್ರೌತ ಸೂತ್ರ, ಗೃಹ್ಯ ಸೂತ್ರ. ಓಕೆ, ಇವೆಲ್ಲ ಅದರಲ್ಲಿ ಬರುತ್ತೆ. ಧರ್ಮಸೂತ್ರ ಹೆಸರೇ ಹೇಳುತ್ತೆ ನೋಡಿ ಯಾವ ರೀತಿ
ಸನ್ಮಾರ್ಗದಿಂದ ಜೀವನವನ್ನು ಮಾಡಿ ಮೋಕ್ಷದತ್ತ ಹೋಗ್ಬೇಕು ಅಂತ ಹೇಳಿಬಿಟ್ಟು ಧರ್ಮಸೂತ್ರಗಳು ಹೇಳ್ತವೆ, ಕಟ್ಟುಪಾಡುಗಳನ್ನು ಹೇಳ್ತವೆ. ಶ್ರೌತ ಸೂತ್ರ ಯಜ್ಞ, ಯಾಗ, ಪೂಜೆ, ಪುರಸ್ಕಾರ, ಸಂಸ್ಕಾರ ಇವುಗಳ ಬಗ್ಗೆ ಶ್ರೌತ ಸೂತ್ರ ಹೇಳುತ್ತೆ. ಗೃಹ್ಯ ಸೂತ್ರ ಈ ಒಂದು ಅಂದ್ರೆ ಮನೆಯ ವಿಚಾರಗಳು, ಸಂಸ್ಕಾರ, ಇದು ಸಂಸಾರ, ಜನನ ಮರಣ, ಈ ಎಲ್ಲ ವಿಚಾರಗಳನ್ನು ಈ ಒಂದು ಗೃಹ್ಯ ಸೂತ್ರಗಳು ಹೇಳ್ತವೆ. ಅದನ್ನು ಬಿಟ್ರೆ ಧರ್ಮಶಾಸ್ತ್ರಗಳನ್ನು ಸ್ಮೃತಿಗಳು ಅಂತಲೂ ಸಹ ಕರೀತಾರೆ. ಈ ಧರ್ಮಶಾಸ್ತ್ರಗಳಲ್ಲಿ ಆರ್ಯರ ರಾಜಕೀಯ ಧಾರ್ಮಿಕ ಜೀವನದಲ್ಲಿ ಅನುಸರಿಸಬೇಕಾದಂತಹ ನಿಯಮಾವಳಿಗಳು, ಕಾನೂನುಗಳನ್ನು ನಾವು ಕಾಣ್ತೇವೆ. ಪೌರನೀತಿ, ಸಮಾಜ ನೀತಿ, ಕಾನೂನು, ಈ ಎಲ್ಲ ವಿಚಾರಗಳು ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ. ಓಕೆ, ಸೊ ಅವುಗಳಲ್ಲಿ ನಾರದ ಸ್ಮೃತಿ, ಮನುಸ್ಮೃತಿ, ಯಜ್ಞಾವಲ್ಕನ್ ಸ್ಮೃತಿ, ಬೃಹಸ್ಮೃತಿ, ಬ್ರಹ್ಮಸ್ಮೃತಿ, ಹೀಗೆ ಇವೆಲ್ಲ ಪ್ರಮುಖವಾದಂತಹ ಸ್ಮೃತಿಗಳು. ಓಕೆ, ಅದನ್ನು ಬಿಟ್ರೆ ದರ್ಶನ ಶಾಸ್ತ್ರಗಳು. ಓಕೆ, ಒಟ್ಟು 6 ದರ್ಶನ ಶಾಸ್ತ್ರಗಳಿದೆ. ಓಕೆ, ಅದು ಸಹ ಈ ಒಂದು ವೈದಿಕ ಗ್ರಂಥಗಳು. ಕೊನೆಯದಾಗಿ ಕಾವ್ಯಗಳು, ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತವನ್ನು ಸಹ ವೈದಿಕ ಗ್ರಂಥದಲ್ಲಿ ನಾವು ಸೇರಿಸಬಹುದು ಅಂತ ಹೇಳಲಾಗುತ್ತೆ. ಸೊ ಒಟ್ಟಾರೆಯಾಗಿ ಇಷ್ಟೊತ್ತು ನಾನು ಮಾತನಾಡಿದ್ದು ಆರ್ಯರ ಬಗ್ಗೆ ಇಂಟ್ರಡಕ್ಷನ್, ವೈದಿಕ ಸಂಸ್ಕೃತಿಯ ಬಗ್ಗೆ, ಆರ್ಯರು ಯಾರು ಅಂತ ಹೇಳಿಬಿಟ್ಟು ಅವರ ಮೂಲದ ಬಗ್ಗೆ ನಾನು ಮಾತನಾಡಿದೆ, ಬೇರೆ ಬೇರೆ ಸಿದ್ಧಾಂತಗಳು. ಓಕೆ, ಆಮೇಲೆ ವೈದಿಕ ಸಾಹಿತ್ಯ, ಆರ್ಯರು ರಚನೆ ಮಾಡಿದಂತಹ ಒಟ್ಟಾರೆ ಸಾಹಿತ್ಯ ರಾಶಿಯನ್ನೇ ನಾವು ವೈದಿಕ ಸಾಹಿತ್ಯ ಅಂತ ಕರಿತೀವಿ. ಅದು ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಅರಣ್ಯಕಗಳಿರ್ಬೋದು, ವೇದಾಂಗಗಳಿರ್ಬೋದು, ಉಪವೇದಗಳಿರ್ಬೋದು, ದರ್ಶನಗಳಿರ್ಬೋದು, ಪುರಾಣಗಳಿರ್ಬೋದು, ಸೂತ್ರಗಳಿರ್ಬೋದು, ಧರ್ಮಶಾಸ್ತ್ರಗಳಿರ್ಬೋದು, ಇವೆಲ್ಲವನ್ನು ಒಟ್ಟಾರೆಯಾಗಿ ನಾವು ವೈದಿಕ ಸಾಹಿತ್ಯ ಅಂತ ನಾವು ಕರಿತೇವೆ. ರೈಟ್. ಓಕೆ, ಸೊ ನಾನೇನ್ ಮಾತಾಡದೆ ಏನನ್ನ ತಲೆಗೆ ಹೋಯ್ತಾ ಅದ್ರ ಕೇಳಿ. ಏನಾದ್ರೂ ಡೌಟ್ ಇದ್ರೆ ಹೇಳಿ. ನಿಮ್ಮ ಮನೆಯಲ್ಲಿ ಶಬ್ದ ಆಗ್ತಾ ಇರುತ್ತೆ, ಆ ಶಬ್ದದಿಂದ ದೂರ ಬನ್ನಿ. ಆ ಶಬ್ದ ಬೇರೆಯವ್ರಿಗೂ ಡಿಸ್ಟ್ರಾಕ್ಟ್ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ತುಂಬಾ ಜನ ಕ್ಲಾಸಿಗೆ ಸೇರ್ಕೊಂತೀರಾ, ಬಿಟ್ಟು ಹೋಗ್ತೀರಾ, ಕ್ಲಾಸಿಗೆ ಸೇರ್ಕೊಂತೀರಾ, ಬಿಟ್ಟು ಹೋಗ್ತೀರಾ. ಅವ್ರು ಯಾರು? ಯು ನೀಡ್ ಟು ಬಿ ಕಾನ್ಸ್ಟೆಂಟ್. ಕ್ಲಾಸಿಗೆ ಬಂದಿದ್ದೀರಾ ಅಂದ್ರೆ ಕೊನೆ ತನಕ ಕ್ಲಾಸಲ್ಲಿ ಇರ್ಬೇಕು. ಎರಡನೇದಾಗಿ ಶಬ್ದದಿಂದ ದೂರ ಇರಿ. ಏನು ಮಾಡಕ್ಕಾಗಲ್ಲ, ಮನೆಯಿಂದ ಆಚೆ ಹೋಗಿ ಸಾರ್ ಅಂತ ಹೇಳ್ತೀರಾ, ಇಲ್ಲ ಆಚೆ ಹೋಗಿ ಅಂತ ಹೇಳ್ತಾ ಇಲ್ಲ. ಮೇಕ್ ಶೂರ್ ದಟ್ ಏನಮ್ಮ ಅಲ್ಲ, ನಾನು ಹೇಳಿದ್ ಕೇಳಿಸ್ತು ತಾನೇ ನಿಮ್ಗೆ? ಓಕೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ದು, ನಾನು ಇವತ್ತು ಮಾತಾಡಿದ್ದು ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಪೀಠಿಕೆ. ವೇದಗಳ ಕಾಲದ ಜನ ಯಾರು? ಆರ್ಯರು. ಅವರ ಸಂಸ್ಕೃತಿಯನ್ನೇ ವೈದಿಕ ಸಂಸ್ಕೃತಿ ಅಂತ ನಾವು ಕರಿತೇವೆ. ಹರಪ್ಪ ನಾಗರಿಕತೆಯನ್ನು ಬಿಟ್ರೆ ಭಾರತದಲ್ಲಿ ಇದೇ ಪ್ರಾಚೀನವಾದಂತಹ ಒಂದು ನಾಗರಿಕತೆ. ಎಲ್ಲಿ ಶಬ್ದ ಆಗ್ತಾ ಇದೆ ನೀವೇ ಮಾಡ್ಕೊಳ್ಳಿ. ನಿಮ್ ಮನೇಲಿ ಶಬ್ದ ಆಗ್ತಾ ಇದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ನೀವೇ ಮ್ಯೂಟ್ ಮಾಡ್ಕೊಳ್ಳಿ ಶಬ್ದ ಆಗ್ತಾ ಇದ್ರೆ. ಮಾಡ್ತೀರಾ ಸ್ವಲ್ಪ ಮಾಡ್ತೀರಾ ಪಾಠ ಅಷ್ಟೇನಾ? ಏನಮ್ಮ ಕಾಲೇಜಲ್ಲಿ ಮಾಡಲ್ವಾ? ಯಾರು ನೀನು? ಯಾರಮ್ಮ ನೀನ್ ಮಾತಾಡ್ತಾ ಇರೋದು? ಮತ್ತೆ ಕಾಲೇಜಲ್ಲಿ ಮಾಡಲ್ವೇನ್ ಸರ್ ಪಾಠ? ತಾಯಿ ನಿನ್ನ ಹೆಸರು ಹೇಳಮ್ಮ, ನೀನ್ ಪರಿಚಯ ಮಾಡ್ಕೋ. ಮೋನಿಕಾನಾ? ಮೋನಿಕಾನಾ? ಓಕೆ, ಇವತ್ತು ಫಸ್ಟ್ ಕ್ಲಾಸಿಗೆ ಬಂದಿದ್ಯಾ? ಇಲ್ಲ ಸರ್, ಬರ್ತಾ ಇದ್ದೆ, ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಸರ್, ಕಟ್ ಆಗುತ್ತೆ ಸರ್ ಎಲ್ಲ. ಅಮ್ಮ, ಈಗ ಕಾಲೇಜಲ್ಲಿ ಎಲ್ರು ಹೋಗಿ ಪಾಠ ಮಾಡೋ ಪರಿಸ್ಥಿತಿಲಿ ನಾವಿದೀವಾ? ಇಲ್ಲ ಸರ್, ಫಸ್ಟ್ ಸ್ಟಾರ್ಟ್ ಆಗುತ್ತಲ್ವಾ ಅವಾಗ. ಸ್ಟಾರ್ಟ್ ಆದಾಗ ಅಲ್ಲಿಂದ ಎಲ್ಲಿ ಬಿಟ್ಟಿರ್ತೀವಿ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ತೇವೆ. ಈಗ ಹರಪ್ಪ ನಾಗರಿಕತೆಯನ್ನು ಮತ್ತೆ ಕೂತ್ಕೊಂಡು ಮಾತಾಡಕ್ ಆಗುತ್ತಾ? ಸಮಯ ಇರುತ್ತಾ? ನಾವಿಲ್ಲೇನ್ ಆಟ ಆಡ್ತಾ ಇರೋದಾ ಇದು? ಹಾಗಾದ್ರೆ ಇದು ಗೋಲಿ ಆಟ ನಾವು?
ಅಲ್ಲ